ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 916 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 20 ಮತ್ತು 21 ಜುಲೈ 2025. ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಅರ್ಕಾವತಿ ನದಿಯು ತನ್ನ ಶಿಥಿಲಾವಸ್ಥೆಯಿಂದಾಗಿ ಇದನ್ನು ಹೆಚ್ಚಾಗಿ ಏನೆಂದು ಕರೆಯಲಾಗುತ್ತದೆ? ಸೊ ವಾಟ್ ಈಸ್ ದಿ ಅರ್ಕಾವತಿ ರಿವರ್ ಆಫನ್ ರೆಫರ್ ಟು ಆಸ್ ಡ್ಯೂ ಟು ಇಟ್ಸ್ ಡಿಗ್ರೇಡೆಡ್ ಕಂಡೀಷನ್. ಸೊ ಅರ್ಕಾವತಿ ನದಿ ಅಂತಕ್ಕಂಥದ್ದು ಒಂದು ಕಾಲದಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಒಂದು ಪ್ರಾಥಮಿಕ ನದಿಯಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಅದು ಅತ್ಯಂತ ಹೆಚ್ಚಿನ ಮಾಲಿನ್ಯವನ್ನ ಹೊಂದಿರತಕ್ಕಂಥ ನದಿಯಾಗಿರುತ್ತೆ. ಸೊ ಈ ಒಂದು ಕುಖ್ಯಾತಿಯಿಂದ ಅದಕ್ಕೆ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಆ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರ್ಕಾವತಿ ನದಿಯನ್ನ ಈಗ ಅದರ ಶಿಥಿಲಾವಸ್ಥೆಯ ಕಾರಣದಿಂದ ಗೋಸ್ಟ್ ರಿವರ್ ಅಥವಾ ಗೋಸ್ಟ್ ನದಿ ಅಂತ ಕರೀತಾರೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ, ಕರ್ನಾಟಕ ಸರ್ಕಾರ ಈಗ ಇದನ್ನ ರಿಜ್ಯುವಿನೇಟ್ ಮಾಡ್ತಕ್ಕಂಥ ಅಥವಾ ಪುನರುಜ್ಜೀವನ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡುತ್ತಿರುವುದರಿಂದ ಸೊ ಅರ್ಕಾವತಿ ನದಿ ಮತ್ತೆ ಸುದ್ದಿಯಲ್ಲಿದೆ. ಹಾಗಿದ್ರೆ ಅರ್ಕಾವತಿ ನದಿ ಎಲ್ಲಿ ಹುಟ್ಟುತ್ತೆ? ಅರ್ಕಾವತಿ ನದಿ ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರದಲ್ಲಿರುವ ನಂದಿ ಹಿಲ್ಸ್ ನಲ್ಲಿ ಹುಟ್ಟತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದು ಅಲ್ಟಿಮೇಟ್ಲಿ ಕಾವೇರಿ ನದಿಯನ್ನ ಸೇರ್ಕೊಳ್ತಕ್ಕಂಥ ನದಿ ಆಗಿರುತ್ತೆ. ಅರ್ಕಾವತಿಗೆ 2 ಉಪನದಿಗಳಿರುತ್ತೆ. ಒಂದನ್ನ ಕುಮುದ್ವತಿ ಅಂತ ಹೇಳ್ತೇವೆ, ಇನ್ನೊಂದನ್ನ ರಿಷ್ಭಾವತಿ ಅಂತ ಹೇಳ್ತೇವೆ. ಸೊ ಒನ್ ಟೈಮ್ ಇಟ್ ವಾಸ್ ಅ ಗ್ರೇಟ್ ಆರ್ ಪ್ರೈಮರಿ ವಾಟರ್ ರಿಸೋರ್ಸ್ ಫಾರ್ ಬೆಂಗಳೂರು ಆಗಿರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಇದು ಅತ್ಯಂತ ಮಾಲಿನ್ಯವನ್ನ ಹೊಂದಿರುವ ಕಾರಣದಿಂದ ಈಗ ಇದನ್ನ ಗೋಸ್ಟ್ ರಿವರ್ ಅಂತ ಕರೆಯಲಾಗುತ್ತೆ. ಹಾಗಿದ್ರೆ ಇದರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಬಿಟ್ವೀನ್ 1936 ಅಂಡ್ 2000 1936ರಿಂದ 2000ನೇ ಇಸವಿಯವರೆಗೆ ಬೆಂಗಳೂರು ಮೂಲದವರಿಗೆ ಅಥವಾ ಬೆಂಗಳೂರಿಗರಿಗೆ ಇದು ಪ್ರಾಥಮಿಕವಾಗಿ ಕುಡಿಯುವ ನೀರನ್ನ ಒದಗಿಸಿದ್ದಂತಹ ಒಂದು ನದಿಯಾಗಿರುತ್ತೆ. ವಯ ತಿಪ್ಪಗೊಂಡನಹಳ್ಳಿ ರಿಸರ್ವಾಯರ್ ಅಂದ್ರೆ TG ಹಳ್ಳಿ ಅಂತ ಕೂಡ ಕರೀತೇವೆ. ಈ ತಿಪ್ಪಗೊಂಡನಹಳ್ಳಿ ಜಲಾಶಯದ ಮುಖಾಂತರ ನಮ್ಮ ಬೆಂಗಳೂರಿಗೆ 1936ರಿಂದ 2000ನೇ ಇಸವಿಯವರೆಗೆ ಕುಡಿಯುವ ನೀರನ್ನ ಒದಗಿಸಿರ್ತಕ್ಕಂಥ ಒಂದು ನದಿ ಇದಾಗಿರುತ್ತೆ. ಸೊ ಇದು ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ. ಒರಿಜಿನೇಟ್ಸ್ ಇನ್ ನಂದಿ ಹಿಲ್ಸ್ ಅಂಡ್ ಫ್ಲೋಸ್ 53 ಕಿಲೋಮೀಟರ್ಸ್ 53 ಕಿಲೋಮೀಟರ್ ಹರಿಯುತ್ತೆ. TG ಹಳ್ಳಿಯವರೆಗೂ ಹರಿಯತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದರ ಜಲಾನಯನ ಪ್ರದೇಶ ಅಂದ್ರೆ ಬ್ಯಾಸಿನ್ ಏರಿಯಾ ಎಷ್ಟಿರುತ್ತೆ ಅಂದ್ರೆ 1400 ಸ್ಕ್ವೇರ್ ಕಿಲೋಮೀಟರ್ಸ್ ಅಥವಾ 1400 ಚದರ ಕಿಲೋಮೀಟರ್ ಅಷ್ಟು ಜಲಾನಯನ ಪ್ರದೇಶವನ್ನ ಹೊಂದಿರತಕ್ಕಂಥ ನದಿ ಆಗಿರುತ್ತೆ. ಸೊ ಈಗ ವಾಟರ್ ಕ್ವಾಲಿಟಿ ಇನ್ TG ಹಳ್ಳಿ ಅಂದ್ರೆ TG ಹಳ್ಳಿಯಲ್ಲಿ ಇದರ ಒಂದು ನೀರಿನ ಗುಣಮಟ್ಟವನ್ನ ನಾವು ಚೆಕ್ ಮಾಡಿದ್ದೆ ಆದಲ್ಲಿ ಇಟ್ ಈಸ್ ಪ್ರೂವನ್ ಟು ಬಿ ಅನ್ಫಿಟ್ ಫಾರ್ ಕನ್ಸಂಪ್ಷನ್ ಅಂದ್ರೆ ಇದು ಕುಡಿಯಲು ಯೋಗ್ಯವಲ್ಲದ ನೀರಾಗಿ ಇದನ್ನ ಪರೀಕ್ಷೆ ಮಾಡಿದ ನಂತರ ತಿಳ್ಕೊಳ್ಳಲಾಗಿರುತ್ತೆ. ಕಾರಣ ಏನು ಅಂದ್ರೆ ಈ ನೀರಲ್ಲಿ ಹೆವಿ ಮೆಟಲ್ಸ್ ಭಾರಧಾತುಗಳು ಹೆಚ್ಚಾಗಿರುತ್ತೆ. ಕಾರ್ಸಿನೋಜನ್ಸ್ ಅಂದ್ರೆ ಕ್ಯಾನ್ಸರ್ ಅನ್ನ ಉಂಟು ಮಾಡತಕ್ಕಂಥ ಒಂದು ಮಾಲಿನ್ಯಕಾರಕಗಳು ಹೆಚ್ಚಾಗಿರುವ ಕಾರಣದಿಂದ ಇದನ್ನು ಕುಡಿಯಲು ಯೋಗ್ಯವಲ್ಲದ ನೀರಾಗಿ ಇದನ್ನ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಸೈಂಟಿಫಿಕ್ ಫೈಂಡಿಂಗ್ಸ್ ಅಂದ್ರೆ ಈ ಒಂದು ನದಿಗೆ ಸಂಬಂಧಪಟ್ಟಂತೆ ವೈಜ್ಞಾನಿಕವಾಗಿ ಪತ್ತೆ ಹಚ್ಚಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ನಾವು ನೋಡೋದಾದ್ರೆ, ಸ್ಟಡೀಸ್ ಬೈ ಪಾನಿ.ಅರ್ತ್. ಸೊ ಪಾನಿ.ಅರ್ತ್ ಅಂತಕ್ಕಂಥವ್ರು ಇದರ ಮೇಲೆ ಅಧ್ಯಯನವನ್ನ ಮಾಡಿರ್ತಾರೆ. ಅದ್ರ ಜೊತೆಗೆ IIT ಮೆಡ್ರಾಸ್ ಕೂಡ ಮಾಡಿರ್ತಕ್ಕಂಥ ಅಧ್ಯಯನದ ಪ್ರಕಾರ ಸೊ ಈ ಒಂದು ನದಿಯಲ್ಲಿರ್ತಕ್ಕಂಥ ಪೊಲ್ಯೂಟೆಂಟ್ಸ್ ಯಾವುದು ಅಂತ ನಾವು ಗಮನಿಸೋದಾದ್ರೆ, ಪರ್ಸಿಸ್ಟೆಂಟ್ ಪೊಲ್ಯೂಟೆಂಟ್ಸ್ ಈವನ್ ಇನ್ ರಿಮೋಟ್ ಸ್ಟ್ರೆಚಸ್ ಅಂದ್ರೆ ದೂರಸ್ಥ ಪ್ರದೇಶಗಳಲ್ಲೂ ಕೂಡ ನಿರಂತರ ಮಾಲಿನ್ಯಕಾರಕಗಳು ಇದರಲ್ಲಿ ಪತ್ತೆ ಆಗಿರುತ್ತೆ. ನಿರಂತರ ಅಥವಾ ಪರ್ಸಿಸ್ಟೆಂಟ್ ಅಂದ್ರೆ ಸೊ ಅದು ಹೆಚ್ಚು ಕಾಲ ಹಾಗೆಯೇ ಉಳಿತಕ್ಕಂಥ ಮಾಲಿನ್ಯಕಾರಕಗಳಾಗಿರುತ್ತೆ. ಅಂದ್ರೆ ಬೇಗ ಅದು ಡಿಗ್ರೇಡ್ ಆಗೋದಿಲ್ಲ. ಆ ರೀತಿಯ ಪೊಲ್ಯೂಟೆಂಟ್ಸ್ ಅನ್ನ ನಾವು ಪರ್ಸಿಸ್ಟೆಂಟ್ ಅಂತ ಹೇಳ್ತೇವೆ. ಸೊ ಆ ರೀತಿಯ ಪರ್ಸಿಸ್ಟೆಂಟ್ ಪೊಲ್ಯೂಟೆಂಟ್ಸ್ ಗಳು ಅತ್ಯಂತ ಹೆಚ್ಚಾಗಿರ್ತಕ್ಕಂಥ ನದಿ ಆಗಿರುತ್ತೆ. ಸೊ ಇದರಲ್ಲಿ ಫಾಸ್ಫರಸ್ ಲೆವೆಲ್ ಬಹಳ ಹೆಚ್ಚಾಗಿರುತ್ತೆ. ಸೊ ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಯೂಟ್ರೋಫಿಕೇಶನ್ ಆಗುತ್ತೆ. ಯೂಟ್ರೋಫಿಕೇಶನ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಆಲ್ಗೆಗಳು ಬೆಳವಣಿಗೆ ಆಗುತ್ತೆ. ಆಲ್ಗೆಗಳು ಬೆಳವಣಿಗೆಯಾಗಿ ಆ ನೀರಿನ ಸರ್ಫೇಸ್ ಅನ್ನೆಲ್ಲ ಕಂಪ್ಲೀಟ್ ಆಗಿ ಕವರ್ ಮಾಡೋದ್ರಿಂದ ಸೂರ್ಯನ ಬೆಳಕು ನೀರಿನ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಆ ಒಂದು ಕಾರಣದಿಂದ ಇಲ್ಲಿರ್ತಕ್ಕಂಥ ಡಿಸಾಲ್ವ್ಡ್ ಆಕ್ಸಿಜನ್ ಕಡಿಮೆ ಆಗುತ್ತೆ. ಅದರಿಂದ ಜಲಚರಗಳೆಲ್ಲ ಸತ್ತೋಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ನಾವು ಈ ಒಂದು ಯುಟ್ರೋಫಿಕೇಶನ್ ಇಂದ ಕಾಣಬಹುದಾಗಿರುತ್ತೆ. ಸೊ ಯುಟ್ರೋಫಿಕೇಶನ್ಗೆ ಅಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥ ಫಾಸ್ಫರಸ್ ಲೆವೆಲ್ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಅಂಡ್ ಎಕ್ಸಿಸ್ಟಿಂಗ್ ವಾಟರ್ ಗ್ರೇಡಿಂಗ್ ಸಿಸ್ಟಮ್ ಅಂದ್ರೆ ಈಗ ಅಲ್ಲಿರ್ತಕ್ಕಂಥ ನೀರನ್ನ ಆ ಕ್ವಾಲಿಟಿ ಮಾನಿಟರಿಂಗ್ ಏನ್ ಮಾಡ್ತಾ ಇದ್ದಾರೆ, ಇದು ಔಟ್ ಆಫ್ ಡೇಟ್ ಇರುತ್ತೆ. ಅಂದ್ರೆ ಈಗಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ಸ್ ನ ಪ್ರಕಾರ ಅದನ್ನ ವ್ಯಾಲಿಡೇಟ್ ಮಾಡಿದ್ದೆ ಆದಲ್ಲಿ
ಸೊ ಅದು ಒನ್ ಆಫ್ ದಿ ಮೋಸ್ಟ್ ಪೊಲ್ಯೂಟೆಡ್ ರಿವರ್ಸ್ ಆಗಿ ನಾವು ಅದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಸೈಂಟಿಫಿಕ್ ಸ್ಟಡೀಸ್ ಇಂದ ಬಂದಿರತಕ್ಕಂಥ ಒಂದು ಔಟ್ಪುಟ್ ಆಗಿರುತ್ತೆ. ನಾವು ಇದನ್ನ ರಿಜ್ಯೂನೇಟ್ ಮಾಡಲಿಕ್ಕೆ ಏನೇನು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ಇಲ್ಲಿಂದ ನಾವು ಅಪ್ಡೇಟ್ಸ್ ಅನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಸೊ ಇಟ್ ಈಸ್ ಲೆಡ್ ಬೈ BWSSB ಅಂದ್ರೆ ಬೆಂಗಳೂರು ವಾಟರ್ ಸ್ಟೋರೇಜ್ ಅಂಡ್ ಸಪ್ಲೈ ಬೋರ್ಡ್ ಏನಿರುತ್ತೆ. ಸೊ ಇವರು ಈ ಒಂದು ನದಿಯನ್ನ ರಿಜ್ಯೂನೇಟ್ ಮಾಡ್ತಕ್ಕಂಥ ಒಂದು ನೇತೃತ್ವವನ್ನ ವಹಿಸ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ಹೈ ಲೆವೆಲ್ ಎಕ್ಸ್ಪರ್ಟ್ ಕಮಿಟಿ ಕೂಡ ಇರುತ್ತೆ, ಅಂದ್ರೆ ಉನ್ನತ ಮಟ್ಟದ ತಜ್ಞರ ಸಮಿತಿಯನ್ನ ಕೂಡ ಇಲ್ಲಿ ನೇಮಕ ಮಾಡಲಾಗುತ್ತೆ. ಸೊ ಈ ಒಂದು ನದಿಯನ್ನ PPP ಮಾಡೆಲ್ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಸೊ ಈ ಒಂದು ನದಿಯನ್ನ ರಿಜ್ಯುವಿನೇಟ್ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಮಾಡಲಾಗುತ್ತೆ. ಸೊ ಈ ಒಂದು ರಿಜ್ಯುವಿನೇಷನ್ ಅನ್ನ ಯಾವ ಒಂದು ಹಿಂದಿನ ಎಕ್ಸಾಂಪಲ್ ಅಥವಾ ಉದಾಹರಣೆಯ ಆಧಾರದ ಮೇಲೆ ಮಾಡಲಾಗ್ತಾ ಇದೆ ಅಂದ್ರೆ ಶಬರಾಮತಿ ರಿವರ್ ಫ್ರಂಟ್ ಡೆವಲಪ್ಮೆಂಟ್. ಸೊ ಸಬರಾಮತಿ ನದಿಯನ್ನ ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಲಾಗಿರುತ್ತೆ, ಸೊ ಇದನ್ನ ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಸೊ ಅರ್ಕಾವತಿ ನದಿಯನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ಒಂದು ರೆಜ್ಯುವಿನೇಷನ್ ಅಲ್ಲಿ ಏನೇನು ಕೆಲಸಗಳನ್ನ ಮಾಡ್ತಾರೆ ಅಂದ್ರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂದ್ರೆ ಚರಂಡಿ ನೀರನ್ನ ಸಂಸ್ಕರಣೆ ಮಾಡ್ತಕ್ಕಂಥ ಘಟಕಗಳು, ಫ್ಲಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದ್ರೆ ಪ್ರವಾಹ ನಿರ್ವಹಣೆ ಮಾಡ್ತಕ್ಕಂಥ ವ್ಯವಸ್ಥೆಗಳನ್ನ ಅಳವಡಿಸಲಾಗುತ್ತೆ. ಅದ್ರ ಜೊತೆಗೆ ಆಫಾರೆಸ್ಟೇಷನ್ ಅಂದ್ರೆ ಅರಣ್ಯೀಕರಣ, ಮರು ಅರಣ್ಯೀಕರಣ ಮಾಡ್ತಕ್ಕಂಥದ್ದು, ಪಾರ್ಕ್ಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಈಕೋ ಟೂರಿಸಂ ಅಂಡ್ ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಪರಿಸರ ಪ್ರವಾಸೋದ್ಯಮ ಮತ್ತೆ ನದಿ ದಂಡೆಯ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸತಕ್ಕಂಥದ್ದು, ಡಿಸೆಂಟ್ರಲೈಸ್ಡ್ ವೇಸ್ಟ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಂದ್ರೆ ವಿಕೇಂದ್ರೀಕೃತವಾಗಿರ್ತಕ್ಕಂಥ ತ್ಯಾಜ್ಯ ಸಂಸ್ಕರಣಾ ಘಟಕಗಳನ್ನ ಕೂಡ ಸ್ಥಾಪನೆ ಮಾಡ್ತಕ್ಕಂಥದ್ದು ಇದರ ರಿಜ್ಯುವಿನೇಷನ್ ಅನ್ನ ಇನ್ನೊಂದು ಭಾಗವಾಗಿರುತ್ತೆ. ಹಾಗಿದ್ರೆ ಇದರ ಬಜೆಟ್ ಎಷ್ಟು ಅಲೋಕೇಟ್ ಮಾಡಿದ್ದಾರೆ ಅಂದ್ರೆ 2500 crores ಇಂದ 3000 crores ಬಜೆಟ್ ಅನ್ನ ಈ ಒಂದು ರಿಜ್ಯುವಿನೇಷನ್ ಪ್ರೋಗ್ರಾಮ್ಗೆ ಅಲಾಟ್ ಮಾಡಿರ್ತಾರೆ. ಸೊ ಇದರ ಡೀಟೇಲ್ಡ್ ಪ್ರಾಜೆಕ್ಟ್ ಏನಿರುತ್ತೆ ಅದು ಈ ವರ್ಷದ ಡಿಸೆಂಬರ್ ವೇಳೆಗೆ ಬರ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವು ನೋಡಬಹುದಾಗಿರುತ್ತೆ. ಅದಾದ ನಂತರ ಈ ಪ್ರಾಜೆಕ್ಟ್ ಅನ್ನ ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈಗ ನಾವು ಅರ್ಕಾವತಿ ರಿವರ್ ಬಗ್ಗೆ ಬೇಸಿಕ್ ಮಾಹಿತಿನ ಡಿಸ್ಕಸ್ ಮಾಡೋದಾದ್ರೆ ಸೊ ಇದು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನ ನಂದಿ ಹಿಲ್ಸ್ ನಲ್ಲಿ ಒರಿಜಿನೇಟ್ ಆಗ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಸೊ ಇದರ ಟೋಟಲ್ ಲೆಂತ್ ಬಂದು 190 ಕಿಲೋಮೀಟರ್ ಫ್ಲೋಯಿಂಗ್ ಥ್ರೂ ರಾಮನಗರ ಅಂಡ್ ಕನಕಪುರ. ಸೊ ಟೋಟಲ್ ಉದ್ದ 190 ಕಿಲೋಮೀಟರ್ ಇರುತ್ತೆ. ರಾಮನಗರ ಮತ್ತು ಕನಕಪುರದ ಮೂಲಕ ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಇದು ಕಾವೇರಿ ನದಿಯನ್ನ ಜಾಯಿನ್ ಆಗುತ್ತೆ ಅಟ್ ಸಂಗಮ್ ನಿಯರ್ ಮೇಕೆದಾಟು. ಸೊ ಮೇಕೆದಾಟುವಿನ ಬಳಿ ಸಂಗಮ್ ಪ್ರದೇಶದಲ್ಲಿ ಇದು ಕಾವೇರಿ ನದಿಯನ್ನ ಜಾಯಿನ್ ಆಗ್ತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಸೊ ಇದರ ಟ್ರಿಬ್ಯೂಟರೀಸ್ ಅಥವಾ ಉಪನದಿಗಳು ಕುಮುದ್ವತಿ, ಇದು ರೈಟ್ ಬ್ಯಾಂಕ್ ಅಥವಾ ಬಲದಂಡೆಯ ಒಂದು ಟ್ರಿಬ್ಯೂಟರಿ ಆಗಿರುತ್ತೆ. ರಿಷ್ಪಾವತಿ ಇದು ಲೆಫ್ಟ್ ಬ್ಯಾಂಕ್ ಆಗಿರುತ್ತೆ. ಸೊ ಇದನ್ನೇ ನಾವು ಹೆವಿಲಿ ಪೊಲ್ಯೂಟೆಡ್ ಪಾರ್ಟ್ ಆಫ್ ದಿ ಅರ್ಕಾವತಿ ಅಂತ ಹೇಳ್ಬೋದಾಗಿರುತ್ತೆ. ಅಂಡ್ ಸುವರ್ಣಮುಖಿ ಇದು ಲೆಫ್ಟ್ ಬ್ಯಾಂಕ್ ಅಥವಾ ಎಡದಂಡೆಯಲ್ಲಿರ್ತಕ್ಕಂಥ ಒಂದು ಉಪನದಿ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಸೋಥೆಬಿಸ್ ನಲ್ಲಿ $5.3 ಬಿಲಿಯನ್ ಗೆ ಮಾರಾಟವಾದ 54 ಪೌಂಡ್ ಮಂಗಳದ ಉಲ್ಕಾಶಿಲೆಯ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ದಿ 54 ಪೌಂಡ್ ಮಾರ್ಷಿಯನ್ ಮೀಟಿಯೋರಾಯ್ಡ್ ದಟ್ ಸೋಲ್ಡ್ ಫಾರ್ $5.3 ಮಿಲಿಯನ್ ಅಟ್ ಸೋಥೆಬಿ? ಸೊ ಸೋಥೆಬಿಯಲ್ಲಿ ಈಗ ಮಂಗಳ ಗ್ರಹದಿಂದ ಬಿದ್ದಿರ್ತಕ್ಕಂಥ ಒಂದು ವಸ್ತುವನ್ನ ಮಾರಾಟ ಮಾಡಲಾಗಿರುತ್ತೆ. ಸೊ ಅದು ಅತ್ಯಂತ ದುಬಾರಿ ಬೆಲೆಗೆ ಮಾರಾಟವಾಗಿರ್ತಕ್ಕಂಥ ಒಂದು ಶಿಲೆ ಆಗಿರುತ್ತೆ. ಸೊ ಸರಿಸುಮಾರು $5.3 ಮಿಲಿಯನ್ ಗೆ ಅದು ಮಾರಾಟ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಮೆಟೀರಿಯಲ್ ಅಥವಾ ವಸ್ತುವಿಗೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ NWA 16788 ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಅದರ ಚಿತ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇದು ಮಂಗಳ ಗ್ರಹದಿಂದ ಭೂಮಿಗೆ ಬಿದ್ದಿರ್ತಕ್ಕಂಥ ವಸ್ತುವಾಗಿರುತ್ತೆ. ಇದು ಮಂಗಳ ಗ್ರಹದಿಂದನೇ ಬಂದಿರೋದು ಅನ್ನೋದನ್ನ ಯಾವ ರೀತಿ ಕನ್ಫರ್ಮ್ ಮಾಡಿದ್ದಾರೆ ಅದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಮಂಗಳ ಗ್ರಹದ ಬಗ್ಗೆ ನಮಗೆ ಎಕ್ಸಾಮ್ ಅಲ್ಲಿ ಬರಬಹುದಾಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಆ ಒಂದು ಮೆಟೀರಿಯಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ NWA 16788 ಅಂತ ಹೇಳ್ತೇವೆ. ಸೊ ಇದನ್ನ ಈಗ ನ್ಯೂಯಾರ್ಕ್ ನಲ್ಲಿ ಆಕ್ಷನ್ ಮಾಡುವ ಮುಖಾಂತರ ಸೊ ಇದನ್ನ $5.3 ಮಿಲಿಯನ್ ಗೆ ಮಾರಾಟವಾಗಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಇದು ಎಲ್ಲಿಂದ ಒರಿಜಿನ್ ಆಗಿದೆ
ಆಗಿದೆ ಮತ್ತೆ ಇದರ ಜರ್ನಿ ಪ್ರಯಾಣ ಹೇಗಿತ್ತು ಅಂತ ನಾವಿಲ್ಲಿ ನೋಡೋದಾದ್ರೆ, ಬ್ಲಾಸ್ಟೆಡ್ ಆಫ್ ಮಾರ್ಸ್ ಬೈ ಪವರ್ಫುಲ್ ಆಸ್ಟಿರಾಯ್ಡ್ ಇಂಪ್ಯಾಕ್ಟ್ ರಫ್ಲಿ 5 ಮಿಲಿಯನ್ ಇಯರ್ಸ್ ಅಗೋ, ಅಂದ್ರೆ ಸುಮಾರು 5 ಮಿಲಿಯನ್ ವರ್ಷಗಳ ಹಿಂದೆ ಈ ಮಂಗಳ ಗ್ರಹಕ್ಕೆ ಒಂದು ಕ್ಷುದ್ರ ಗ್ರಹ ಅಪ್ಪಳಿಸಿದಾಗ ಅದು ಬ್ರೇಕ್ ಆಗಿರ್ತಕ್ಕಂಥ ಒಂದು ಮೆಟೀರಿಯಲ್ ಆಗಿರುತ್ತೆ. ಸೊ ಅದು ಭೂಮಿಗೆ ತಲುಪಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಅದಾದ್ಮೇಲೆ ಇದು 140 ಮಿಲಿಯನ್ ಮೈಲ್ಸ್ ಅಷ್ಟು ಟ್ರಾವೆಲ್ ಮಾಡಿದೆ. ಈಗ 140 ಮಿಲಿಯನ್ ಮೈಲ್ಸ್ ಅಷ್ಟು ಇದು ಪ್ರಯಾಣವನ್ನ ಮಾಡಿ ಇದು ಎಲ್ಲಿಗೆ ಲ್ಯಾಂಡ್ ಆಗಿರುತ್ತೆ ಅಂದ್ರೆ ನೈಜರ್ಗೆ ಲ್ಯಾಂಡ್ ಆಗಿರುತ್ತೆ. ನೈಜರ್ ಅಲ್ಲಿ ಒಂದು ರೀಜನ್, ಒಂದು ಪ್ರಾಂತ್ಯ ಇರುತ್ತೆ, ಅದನ್ನ ನಾವು ಅಗಾಡೆಸ್ ಪ್ರಾಂತ್ಯ ಅಂತ ಹೇಳ್ತೇವೆ. ಅಗಾಡೆಸ್ ಪ್ರಾಂತ್ಯದಲ್ಲಿ ನವೆಂಬರ್ 2023ಕ್ಕೆ ನೈಜರ್ ನಲ್ಲಿ ಬಂದು ಬಿದ್ದಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಇದು ನಮ್ಮ ಅಟ್ಮಾಸ್ಫಿಯರ್ ಅನ್ನ ಪಾಸ್ ಮಾಡಿರುತ್ತೆ. ನಮ್ಗೆ ಗೊತ್ತು, ನಮ್ಮ ಒಂದು ಅಟ್ಮಾಸ್ಫಿಯರ್ ಅನ್ನ ಪಾಸ್ ಮಾಡುವಾಗ ಎಲ್ಲಾ ವಸ್ತುಗಳು ಕಂಪ್ಲೀಟ್ ಆಗಿ ಬರ್ನ್ ಆಗಿ ಅದು ಶೇಷವಾಗುತ್ತೆ. ಬಟ್ ಈ ಒಂದು ವಸ್ತು ನಮ್ಮ ವಾತಾವರಣವನ್ನ, ವಾಯುಮಂಡಲವನ್ನ ಸರ್ವೈವ್ ಆಗಿರ್ತಕ್ಕಂಥ ಒಂದು ವಸ್ತುವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇದರ ಸೈಂಟಿಫಿಕ್ ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಈ ಒಂದು ವಸ್ತುವಿನ ವೈಜ್ಞಾನಿಕ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಇದನ್ನ ಆಲಿವೈನ್ ಗ್ಯಾಬ್ರೋಯಿಕ್ ಶೆರ್ಗೋಟೈಟ್ ಅಂತ ಕರೀತೇವೆ. ಸೊ ಇದನ್ನ ನಾವು ಆಲಿವೈನ್ ಗ್ಯಾಬ್ರೋಯಿಕ್ ಶೆಗ್ರೋಟೈಟ್ ಅಂತ ಇದನ್ನ ನಾವು ವರ್ಗೀಕರಣ ಮಾಡಲಾಗುತ್ತೆ. ಸೊ ಇದು ಹೆಂಗಿದು ಫಾರ್ಮೇಶನ್ ಆಗುತ್ತೆ ಅಂದ್ರೆ, ಈ ಮಾರ್ಷಿಯನ್ ಅಲ್ಲಿರ್ತಕ್ಕಂಥ ಒಂದು ಮ್ಯಾಗ್ಮಾ ಏನಿರುತ್ತೆ ಅಂದ್ರೆ ಮಂಗಳ ಗ್ರಹದಲ್ಲಿರ್ತಕ್ಕಂಥ ಒಂದು ಶಿಲಾಪಾಕ ಏನಿರುತ್ತೆ, ಅದು ನಿಧಾನವಾಗಿ ತಂಪಾಗುವ ಮುಖಾಂತರ ರೂಪುಗೊಂಡಿರ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಈ ಒಂದು ವಸ್ತುವನ್ನ ನಾವು ಯಾವ ವರ್ಗದ ಶಿಲೆ ಅಂತ ಹೇಳ್ತೀವಿ ಅಂದ್ರೆ ಆಲಿವೈನ್ ಗ್ಯಾಬ್ರೋಯಿಕ್ ಶೆರ್ಗೋಟೈಟ್ ಅಂತ ಇದಕ್ಕೆ ವರ್ಗೀಕರಣ ಮಾಡಲಾಗಿರುತ್ತೆ. ಸೊ ಇದು ಮಂಗಳ ಗ್ರಹದ ಒಂದು ಶಿಲಾಪಾಕದಿಂದ ರೂಪುಗೊಂಡಿರ್ತಕ್ಕಂಥ ಒಂದು ವಸ್ತು ಇದಾಗಿರುತ್ತೆ. ಸೊ ಈ ಒಂದು ವಸ್ತುವಿನಲ್ಲಿ ಇರ್ತಕ್ಕಂಥ ಒಂದು ಗ್ಲಾಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮಾಸ್ಕ್ಲಿನೈಟ್ ಗ್ಲಾಸ್ ಅಂತ ಹೇಳ್ತೇವೆ. ಈ ಮಾಸ್ಕ್ಲಿನೈಟ್ ಗ್ಲಾಸ್ ಇರುವ ಕಾರಣದಿಂದ ಇದು ಮಂಗಳ ಗ್ರಹದ ವಸ್ತು ಅಂತ ಹೇಳಲಾಗ್ತಾ ಇದೆ. ಬಿಕಾಸ್ ಈ ಮಾಸ್ಕ್ಲಿನೈಟ್ ಗಾಜು ಮಂಗಳ ಗ್ರಹದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ವಸ್ತುವಾಗಿರೋದ್ರಿಂದ ಸೊ ಈ ಮಾಸ್ಕ್ಲಿನೈಟ್ ಗಾಜನ್ನ ಪತ್ತೆ ಮಾಡುವ ಮುಖಾಂತರ ಇದು ಮಂಗಳ ಗ್ರಹದಿಂದ ಬಂದಿದೆ ಅಂತಕ್ಕಂಥ ಒಂದು ಪ್ರೂಫ್ ಅನ್ನ ನೀಡಲಾಗ್ತಾ ಇದೆ. ಹಾಗಿದ್ರೆ ಮಂಗಳ ಗ್ರಹದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಇದು ವರ್ಲ್ಡ್ಸ್ ಒನ್ ಆಫ್ ದಿ ವರ್ಲ್ಡ್ಸ್ ಏನ್ಷಿಯಂಟ್ ರಿವರ್ಸ್ ಅಂದ್ರೆ ಅತಿ ಹೆಚ್ಚಿನ ಪುರಾತನ ನದಿಗಳು, ವಾಲ್ಕೆನಸ್ ಅಂದ್ರೆ ಅತಿ ಎತ್ತರದ ಈ ಒಂದು ವಾಲ್ಕೆನಸ್ ಅಥವಾ ಜ್ವಾಲಾಮುಖಿಗಳನ್ನ ಒಳಗೊಂಡಿರ್ತಕ್ಕಂಥ ಅಂಡ್ ಇದರಲ್ಲಿ ಲೈಫ್ ಇರಬಹುದಾಗಿರ್ತಕ್ಕಂಥ ಅಂದ್ರೆ ಭೂಮಿಯನ್ನ ಹೊರತುಪಡಿಸಿ ಸೊ ಜೀವನ ಸಾಧ್ಯವಾಗಬಹುದಾಗಿರ್ತಕ್ಕಂಥ ಇನ್ನೊಂದು ಪ್ಲಾನೆಟ್ ಅಂತ ರೆಕಗ್ನೈಸ್ ಮಾಡ್ತಕ್ಕಂಥ ಒಂದು ಗ್ರಹವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಪೊಸಿಷನ್ ಸೂರ್ಯನಿಂದ ಇದು 4th ಪ್ಲಾನೆಟ್ ಫ್ರಮ್ ದಿ ಸನ್. ಸೂರ್ಯನಿಂದ ಇದು 4ನೇ ಒಂದು ಗ್ರಹವಾಗಿ ಕಾಣಬಹುದು. ನಮ್ಮ ಗ್ರಹ ಭೂಮಿ 3ನೇ ಪ್ಲೇಸ್ ಅಲ್ಲಿ ಇರುತ್ತೆ. ಮಾರ್ಸ್ ಅಂತಕ್ಕಂಥದ್ದು 4ನೇ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಗ್ರಹವಾಗಿರುತ್ತೆ. ಸೊ ಇದರ ಡಯಾಮೀಟರ್ ಅಥವಾ ವ್ಯಾಸ 6779 ಕಿಲೋಮೀಟರ್ ಇರುತ್ತೆ. ಸೊ ಇದು ನಮ್ಮ ಭೂಮಿಯ ಅರ್ಧದಷ್ಟು ವ್ಯಾಸವನ್ನ ಹೊಂದಿರತಕ್ಕಂಥ ಪ್ಲಾನೆಟ್ ಆಗಿರುತ್ತೆ. ಸೊ ಇದರ ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣ ಶಕ್ತಿ ನಮ್ಮ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಗೆ ಹೋಲಿಕೆ ಮಾಡಿದಾಗ 38% ಮಾತ್ರ ಇರುತ್ತೆ. ಅಂದ್ರೆ ನಮ್ಮ ಭೂಮಿ 100% ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ 38% ಅಷ್ಟು ಮಾತ್ರ ಇದರ ಗುರುತ್ವಾಕರ್ಷಣ ಶಕ್ತಿಯನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅಲ್ಲಿಗೆ ಗ್ರಾವಿಟಿ ಅಂತಕ್ಕಂಥದ್ದು ನಮ್ಮ ಭೂಮಿಗಿಂತ ಕಡಿಮೆ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಇದರ ಒಂದು ಚಂದ್ರಗಳು ಮೂನ್ಸ್ ಯಾವ್ದು ಇರುತ್ತೆ ಅಂದ್ರೆ ಫೋಬೋಸ್ ಮತ್ತೆ ಡಿಮೋಸ್ ಏನಿರುತ್ತೆ. ಸೊ ಇವೆರಡನ್ನ ನಾವು ಮಾರ್ಸ್ ನ ಅಥವಾ ಮಂಗಳ ಗ್ರಹದ ಚಂದ್ರಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಅಟ್ಮಾಸ್ಫಿಯರ್ ಅಥವಾ ವಾತಾವರಣ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಟಿನ್ ಅತ್ಯಂತ ತೆಳುವಾಗಿರ್ತಕ್ಕಂಥ ಮೋಸ್ಟ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಅತ್ಯಂತ ಯಥೇಚ್ಛವಾಗಿ ಇಂಗಾಲದ ಡೈಆಕ್ಸೈಡ್ ಅನ್ನ ಹೊಂದಿರತಕ್ಕಂಥ ವಾತಾವರಣವಾಗಿರುತ್ತೆ. ಬಹುತೇಕ 95.97% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೂಡಿರುತ್ತೆ. ಹಾಗಿದ್ರೆ ನಮ್ಮ ಭೂಮಿಯ ವಾತಾವರಣದಲ್ಲಿ ಹೈಯೆಸ್ಟ್ ಇರ್ತಕ್ಕಂಥ ಅನಿಲ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ನ ಜೊತೆಗೆ ಮಂಗಳ ಗ್ರಹದಲ್ಲಿ ಸ್ವಲ್ಪ ನೈಟ್ರೋಜನ್ ಕೂಡ ಇರುತ್ತೆ ಮತ್ತೆ ಆರ್ಗಾನ್ ಕೂಡ ಇರುತ್ತೆ. ಸಾರಜನಕ ಮತ್ತೆ ಆರ್ಗಾನ್ ಕೂಡ ಮಂಗಳ ಗ್ರಹದಲ್ಲಿರುತ್ತೆ. ಸೊ ಈ ಮೂರು ಅನಿಲಗಳು ನಮ್ಮ ಭೂಮಿಯ ಮೇಲೆ ಕೂಡ ಇರುತ್ತೆ. ಹಾಗಿದ್ರೆ ಯಾವುದು ಫಸ್ಟ್ ಪ್ಲೇಸ್ ಅಲ್ಲಿ ಬರುತ್ತೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಅಲ್ಲಿರ್ತಕ್ಕಂಥ ಒಂದು ಜಿಯೋಲಾಜಿಕಲ್ ವಂಡರ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಭೂವೈಜ್ಞಾನಿಕ ಅದ್ಭುತಗಳು ಏನು ಅಂತ ನಾವು ನೋಡೋದಾದ್ರೆ ಅಲ್ಲೊಂದು ಒಲಂಪಸ್ ಮಾನ್ಸ್ ಅಂತ ಇರುತ್ತೆ. ಒಲಂಪಸ್ ಮಾನ್ಸ್ ಅಂತಕ್ಕಂಥದ್ದು ಟಾಲೆಸ್ಟ್ ವಾಲ್ಕೆನೋ ಇನ್ ದ ಸೋಲಾರ್ ಸಿಸ್ಟಮ್ ಅಂದ್ರೆ ನಮ್ಮ ಸೌರ ವ್ಯವಸ್ಥೆಯಲ್ಲಿಯೇ
ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರುತ್ತೆ. ಸೊ ಎಷ್ಟು ಎತ್ತರ ಇರುತ್ತೆ ಅಂದರೆ 21.9 ಕಿಲೋಮೀಟರ್ಸ್ ಹೈಟ್ ಇರುತ್ತೆ. 21.9 ಕಿಲೋಮೀಟರ್ ಎತ್ತರವನ್ನು ಹೊಂದಿರತಕ್ಕಂಥ ವಾಲ್ಕೆನೋ ಆಗಿರುತ್ತೆ. ಇದು ನಮ್ಮ ಸೌರವ್ಯೂಹದಲ್ಲಿಯೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಜ್ವಾಲಾಮುಖಿ ಆಗಿರುತ್ತೆ. ಇದನ್ನು ನಾವು ಒಲಿಂಪಸ್ ಮಾನ್ಸ್ ಅಂತ ಕರೆಯಲಾಗುತ್ತೆ. ಅದ್ರ ಜೊತೆಗೆ ವ್ಯಾಲೆಸ್ ಮ್ಯಾರಿನೇರಿಸ್ ಅಂತ ಹೇಳ್ತೇವೆ. ಇದೊಂದು ಕ್ಯಾನ್ಯಾನ್ ಸಿಸ್ಟಮ್ ಆಗಿರುತ್ತೆ. ಕ್ಯಾನ್ಯಾನ್ ಅಂದ್ರೆ ಅದನ್ನ ಕಣಿವೆ ಅಂತ ಹೇಳ್ಬೋದಾಗಿರುತ್ತೆ. 4000 ಕಿಲೋಮೀಟರ್ ಲಾಂಗ್ ಇರುತ್ತೆ. ಅಂದ್ರೆ 4000 ಕಿಲೋಮೀಟರ್ ಅಷ್ಟು ಉದ್ದವಾಗಿರ್ತಕ್ಕಂಥ ಒಂದು ಕಣಿವೆಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು US ಕಾಂಟಿನೆಂಟಲ್ ಏನಿರುತ್ತೆ ಅದರ ಅರ್ಧದಷ್ಟು ಅಗಲವನ್ನ ಹೊಂದಿರುವಷ್ಟು ಒಂದು ಕ್ಯಾನ್ಯಾನ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಆ ಕ್ಯಾನ್ಯಾನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವ್ಯಾಲೆಸ್ ಮೆರಿನೆರಿಸ್ ಅಂತ ಕರಿತೇವೆ. ಇದು ಮಂಗಳ ಗ್ರಹದಲ್ಲಿರ್ತಕ್ಕಂಥ ಕ್ಯಾನ್ಯಾನ್ ಆಗಿರುತ್ತೆ. ಹಾಗಿದ್ರೆ ಮಂಗಳ ಗ್ರಹಕ್ಕೆ ನಾವು ಇದುವರೆಗೂ ಮಾಡಿರ್ತಕ್ಕಂಥ ಪ್ರಮುಖ ಎಕ್ಸ್ಪ್ಲೋರೇಷನ್ಸ್ ಯಾವ್ದ್ಯಾವುದು, ಪ್ರಮುಖವಾಗಿರ್ತಕ್ಕಂಥ ಪರಿಶೋಧನೆಗಳು ಯಾವ್ದ್ಯಾವುದು, ಅದರ ಉದ್ದೇಶಗಳೇನಾಗಿತ್ತು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ 1965 ಅಲ್ಲಿ ಮ್ಯಾರಿನರ್ 4 ಅನ್ನ ಲಾಂಚ್ ಮಾಡಲಾಗುತ್ತೆ. ಸೊ ಇದರಿಂದ ನಮಗೆ ಮಾರ್ಸ್ ಅಥವಾ ಮಂಗಳ ಗ್ರಹದ ಅತ್ಯಂತ ನಿಕಟವಾಗಿರ್ತಕ್ಕಂಥ ಚಿತ್ರಗಳನ್ನ ನೀಡಿರ್ತಕ್ಕಂಥ ಮೊದಲ ಎಕ್ಸ್ಪ್ಲೋರೇಷನ್ ಇದಾಗಿರುತ್ತೆ. ಅದಾದ್ಮೇಲೆ 1976 ಅಲ್ಲಿ ವೈಕಿಂಗ್ 1 ಮತ್ತೆ ವೈಕಿಂಗ್ 2 ಅನ್ನ ಮಾಡಲಾಗುತ್ತೆ. ಸೊ ಈ ಒಂದು ವೈಕಿಂಗ್ ಮತ್ತೆ ವೈಕಿಂಗ್ 2 ಅಲ್ಲಿ ಫಸ್ಟ್ ಸಕ್ಸಸ್ಫುಲ್ ಲ್ಯಾಂಡಿಂಗ್ ಅನ್ನ ಮಾಡಲಾಗುತ್ತೆ. ಮೊದಲ ಬಾರಿಗೆ ಮಂಗಳ ಗ್ರಹದಲ್ಲಿ ಲ್ಯಾಂಡಿಂಗ್ ಅನ್ನ ಮಾಡಲಾಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಜೀವನ ಸಾಧ್ಯ ಇರಬಹುದಾ ಅಂತಕ್ಕಂಥ ಒಂದು ಪ್ರಯೋಗಗಳನ್ನ ನಡೆಸಿರ್ತಕ್ಕಂಥ ಮೊದಲ ಎಕ್ಸ್ಪೆರಿಮೆಂಟ್ ಆಗಿ ವೈಕಿಂಗ್ 1 ಮತ್ತೆ ವೈಕಿಂಗ್ 2 ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ 1997 ಅಲ್ಲಿ ಪಾತ್ ಫೈಂಡರ್ ಸಜೋರ್ನರ್ ಎರಡನ್ನ ಮಾಡ್ತಾರೆ. ಪಾತ್ ಫೈಂಡರ್ ಅಂಡ್ ಸಜೋರ್ನರ್ ಅನ್ನ ಮಾಡ್ತಾರೆ. ಸೊ ಫಸ್ಟ್ ರೋವರ್ ಆನ್ ಮಾರ್ಸ್. ಸೊ ಮಾರ್ಸ್ ನ ಮೇಲೆ ಮೊಟ್ಟ ಮೊದಲ ರೋವರ್ ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರಯೋಗ ಇದಾಗಿರುತ್ತೆ. ಸೊ 2012ರಲ್ಲಿ ಕ್ಯೂರಿಯಾಸಿಟಿ ಮಿಷನ್ ಅನ್ನ ಮಾಡ್ತಾರೆ. ಸೊ ಕ್ಯೂರಿಯಾಸಿಟಿ ಮಿಷನ್ ಅಲ್ಲಿ ಇಲ್ಲಿ ಏನ್ಷಿಯಂಟ್ ಹ್ಯಾಬಿಟಬಲ್ ಎನ್ವೈರನ್ಮೆಂಟ್ ಇದೆ ಅನ್ನೋದು ಪತ್ತೆ ಆಗುತ್ತೆ. ಅಂದ್ರೆ ಪುರಾತನ ಜೀವ ಯೋಗ್ಯವಾಗಿರ್ತಕ್ಕಂಥ ಪರಿಸರ ಇದೆ ಅಂತಕ್ಕಂಥದ್ದನ್ನ ಈ ಒಂದು ಕ್ಯೂರಿಯಾಸಿಟಿ ಮಿಷನ್ ನ ಮುಖಾಂತರ ಪತ್ತೆ ಹಚ್ಚಲಾಗಿರುತ್ತೆ. ಸೊ 2021ರಲ್ಲಿ ಪರ್ಸಿವಿರೆನ್ಸ್ ಮತ್ತೆ ಇಂಜಿನಿಟಿಯನ್ನ ಲಾಂಚ್ ಮಾಡ್ತಾರೆ. ಇದನ್ನ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ. ಸೊ ಪರ್ಸಿವಿರೆನ್ಸ್ ಮತ್ತೆ ಇಂಜಿನಿಟಿ. ಸೊ ಈ ಒಂದು ಪರ್ಸಿವಿರೆನ್ಸ್ ಮತ್ತೆ ಇಂಜಿನಿಟಿ ಮುಖಾಂತರ ಮಂಗಳ ಗ್ರಹದ ಸ್ಯಾಂಪಲ್ ಗಳನ್ನ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೇವೆ. ಅಂದ್ರೆ ಅಲ್ಲಿ ಮೇಲ್ಮೈಲಿರ್ತಕ್ಕಂಥ ಒಂದು ಸರ್ಫೇಸ್ ಮೇಲೆ ಇರ್ತಕ್ಕಂಥ ಮಣ್ಣಾಗಿರ್ಬೋದು ಅಥವಾ ಅದರ ರಚನೆಯನ್ನ ನಾವು ಕಲೆಕ್ಟ್ ಮಾಡ್ಕೊಂಡಿರ್ತೇವೆ. ಅದ್ರ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಮಂಗಳ ಗ್ರಹದಲ್ಲಿ ಹೆಲಿಕಾಪ್ಟರ್ ಅನ್ನ ಫ್ಲೈ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಆ ಹೆಲಿಕಾಪ್ಟರ್ ಅನ್ನೇ ನಾವು ಇಂಜಿನಿಟಿ ಅಂತ ಕರಿತೇವೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ 2021ರಲ್ಲಿ ಕಂಡಕ್ಟ್ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಭಾರತ ರಾಷ್ಟ್ರದಿಂದ ಕೂಡ ಮಂಗಳ ಗ್ರಹಕ್ಕೆ ಒಂದು ಪ್ರಮುಖವಾದ ಕಾರ್ಯಾಚರಣೆಯನ್ನ ಮಾಡಿರ್ತಾರೆ. ಅದನ್ನ ನಾವು ಮಾಮ್ ಅಂತ ಕರಿತೇವೆ. ಮಾಮ್ ಅಂದ್ರೆ ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ ಹೇಳ್ತೇವೆ. ಈ ಮಾರ್ಸ್ ಆರ್ಬಿಟರ್ ಮಿಷನ್ ಅನ್ನ ನಮ್ಮ ಇಸ್ರೋದವರು ಮಾಡಿರ್ತಕ್ಕಂಥ ಮಂಗಳಯಾನದ ಒಂದು ಲ್ಯಾಂಡ್ ಮಾರ್ಕ್ ಅಚೀವ್ಮೆಂಟ್ ಆಗಿರುತ್ತೆ. ಸೊ ದಿಸ್ ಇಸ್ ಕಂಡಕ್ಟೆಡ್ ಬೈ ಇಸ್ರೋ. ಸೊ ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ನವೆಂಬರ್ 5, 2013ರಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಅಂಡ್ ಸಕ್ಸಸ್ಫುಲಿ ಎಂಟರ್ಡ್ ಮಾರ್ಸ್ ಆರ್ಬಿಟ್. ಮಾರ್ಸ್ ನ ಕಕ್ಷೆಗೆ ಯಾವಾಗ ಎಂಟರ್ ಆಗಿರುತ್ತೆ ಅಂದ್ರೆ ಸೆಪ್ಟೆಂಬರ್ 24, 2014. ನೋಡಿ, ಒಂದು ವರ್ಷದ ನಂತರ ನವೆಂಬರ್ 5, 2013ರಲ್ಲಿ ಇದನ್ನ ಲಾಂಚ್ ಮಾಡಲಾಗುತ್ತೆ. ಸೆಪ್ಟೆಂಬರ್ 24, 2014ಕ್ಕೆ ಮಂಗಳ ಗ್ರಹಕ್ಕೆ ತಲುಪಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ದ ಫಸ್ಟ್ ಏಷ್ಯನ್ ನೇಷನ್ ಟು ರೀಚ್ ಮಾರ್ಸ್ ಆರ್ಬಿಟ್ ಅಂದ್ರೆ ಮಂಗಳ ಗ್ರಹದ ಕಕ್ಷೆಯನ್ನ ತಲುಪಿರ್ತಕ್ಕಂಥ ಏಷ್ಯಾದ ಮೊಟ್ಟ ಮೊದಲ ರಾಷ್ಟ್ರವಾಗಿ ನಮ್ಮ ಭಾರತ ರಾಷ್ಟ್ರವನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದರ ಜೊತೆಗೆ ಫಸ್ಟ್ ಕಂಟ್ರಿ ಗ್ಲೋಬಲಿ ಟು ಡೂ ಸೋ ಆನ್ ಇಟ್ಸ್ ಮೇಡನ್ ಅಟೆಂಪ್ಟ್ ಅಂದ್ರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿ ಮೊದಲ ಪ್ರಯತ್ನದಲ್ಲಿಯೇ ಸಕ್ಸಸ್ಫುಲ್ ಆಗಿ ಮಂಗಳ ಗ್ರಹಕ್ಕೆ ಸೇರಿರ್ತಕ್ಕಂಥ ಮೊದಲ ರಾಷ್ಟ್ರವಾಗಿ ನಮ್ಮ ಭಾರತ ರಾಷ್ಟ್ರವನ್ನ ನಾವು ಹೇಳ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಫೋರ್ತ್ ಸ್ಪೇಸ್ ಏಜೆನ್ಸಿ ಆಫ್ಟರ್ ನಾಸಾ, ESA ಅಂಡ್ ಸೋವಿಯತ್ ಪ್ರೋಗ್ರಾಮ್ ಟು ಆರ್ಬಿಟ್ ಮಾರ್ಸ್ ಅಂದ್ರೆ ಮಂಗಳ ಗ್ರಹಕ್ಕೆ ಒಂದು ಆರ್ಬಿಟ್ ಅಥವಾ ಒಂದು ಪೇಲೋಡ್ ಅನ್ನ ಮಂಗಳ ಗ್ರಹದ ಕಕ್ಷೆಗೆ ಪೇಲೋಡ್ ಅನ್ನ ಕಳಿಸಿರ್ತಕ್ಕಂಥ 4 ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರ ಕೂಡ ಒಂದಾಗಿರುತ್ತೆ. ಸೊ ನಮ್ಗಿಂತ ಮುಂಚೆ ಮಾಡಿರ್ತಕ್ಕಂಥ ರಾಷ್ಟ್ರಗಳು ನಾಸಾದವರು, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತೆ ಸೋವಿಯತ್ ಪ್ರೋಗ್ರಾಮ್
ಪ್ರೋಗ್ರಾಮ್ನ ವತಿಯಿಂದ ಸೊ ಈ ಒಂದು ಸಾಧನೆಯನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಮಿಷನ್ ನ ಹೈಲೈಟ್ಸ್ ಏನು ಅಂದ್ರೆ, ಮಂಗಳಯಾನ್ನ ಒಂದು ಹೈಲೈಟ್ಸ್ ಅಥವಾ ಪ್ರಮುಖ ಅಂಶಗಳು ಏನು ಅಂತ ನಾವು ನೋಡೋದಾದ್ರೆ, ಯಾವ ಲಾಂಚ್ ವೆಹಿಕಲ್ ಅನ್ನ ಬಳಕೆ ಮಾಡಿಕೊಂಡಿದ್ರು ಆ ಕಾಲದಲ್ಲಿ PSLV C-25 ಅನ್ನ ಬಳಕೆ ಮಾಡಿಕೊಡ್ಲಾಗಿರುತ್ತೆ. ಸೊ ಲಾಂಚ್ ಸೈಟ್ ಎಲ್ಲಿಂದ ಇದನ್ನ ಉಡಾವಣೆ ಮಾಡ್ತಾರೆ ಅಂದ್ರೆ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟಾದಿಂದ ಇದನ್ನ ಲಾಂಚ್ ಮಾಡ್ತಾರೆ. ಸೊ ಇದರ ಡ್ಯೂರೇಷನ್ ಎಷ್ಟಿತ್ತು ಅಂದ್ರೆ, ಅದನ್ನ ಪ್ಲಾನ್ ಮಾಡಿದ್ದು 6 ಮಂತ್ಸ್, 6 ತಿಂಗಳಿಗೆ ಅದನ್ನ ಪ್ಲಾನ್ ಮಾಡಲಾಗಿರುತ್ತೆ. ಸೊ ಅದರ ಆಕ್ಚುಲಿ ಅದು ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದು 8 ಇಯರ್ಸ್, ಏಪ್ರಿಲ್ 2022ಕ್ಕೆ ಅದರ ಕಾರ್ಯಾಚರಣೆ ಕೊನೆಗೊಂಡಿರುತ್ತೆ. ಸೊ ಪೇಲೋಡ್ಸ್ ಅಂದ್ರೆ ಇದರ ಕಾಸ್ಟ್ ಎಷ್ಟಿರುತ್ತೆ ಅಂದ್ರೆ 450 crores. ಸೊ ಇದು ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ಮಾರ್ಸ್ ಮಿಷನ್ ಎವರ್ ಆಗಿರುತ್ತೆ. ಅಂದ್ರೆ ಇಡೀ ಎಲ್ಲಾ ಪ್ರಪಂಚದ ದೇಶಗಳು ಮಾಡಿರ್ತಕ್ಕಂಥ ಒಂದು ವೆಚ್ಚಕ್ಕೆ ನಾವು ಹೋಲಿಕೆ ಮಾಡಿಕೊಂಡಾಗ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾವು ಮಾರ್ಸ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಇದಾಗಿರುತ್ತೆ. ಅಂಡ್ ಯಾವ ಪೇಲೋಡ್ಸ್ ಅನ್ನ ನಾವು ಕಳಿಸಿರ್ತೀವಿ ಅಂದ್ರೆ 5 ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಕಳಿಸಿರ್ತಾರೆ. ಅಂದ್ರೆ 5 ವೈಜ್ಞಾನಿಕ ಉಪಕರಣಗಳನ್ನ ಕಳಿಸಲಾಗಿರುತ್ತೆ. ಒಂದು ಮಾರ್ಸ್ ಕಲರ್ ಕ್ಯಾಮ್ರಾವನ್ನ ಕಳಿಸಿರ್ತಾರೆ, ಮೀಥೇನ್ ಸೆನ್ಸಾರ್, ಇನ್ನೊಂದು MENCA ಮತ್ತು ಟಿಸ್ ಮತ್ತೆ ಲ್ಯಾಪ್ ಅನ್ನ ಸೊ ಈ ಒಂದು ಮಿಷನ್ ಅಲ್ಲಿ ಕಳಿಸಿರ್ತಕ್ಕಂಥ ಒಂದು ಪೇಲೋಡ್ಸ್ ಆಗಿರ್ತವೆ. ಸೊ ಸೈಂಟಿಫಿಕ್ ಆಬ್ಜೆಕ್ಟ್ಸ್ ಯಾವ ಉದ್ದೇಶದಿಂದ ನಾವು MOM ಅನ್ನ ಕಂಡಕ್ಟ್ ಮಾಡಿದೀವಿ ಅಂದ್ರೆ, ಮಾರ್ಷಿಯನ್ ಸರ್ಫೇಸ್ ಫೀಚರ್, ಮಂಗಳ ಗ್ರಹದ ಮೇಲ್ಮೈಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಮಿನರಲಾಜಿ ಅಂದ್ರೆ ಅಲ್ಲಿರ್ತಕ್ಕಂಥ ಖನಿಜಗಳನ್ನ ಪತ್ತೆ ಮಾಡ್ತಕ್ಕಂಥದ್ದು, ಮತ್ತೆ ಅದರ ಅಟ್ಮಾಸ್ಫಿಯರ್ ಅಥವಾ ವಾಯುಗೋಳವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು, ಅಂಡ್ ಡಿಟೆಕ್ಟ್ ಮೀಥೇನ್ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಮೀಥೇನ್ ಅನ್ನ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಎಕ್ಸ್ಪಿರಿಕ್ ಕಾಂಪೋಸಿಷನ್ ಅಂಡ್ ಥರ್ಮಲ್ ಎಮಿಷನ್ಸ್ ಅಂದ್ರೆ ಬಾಹ್ಯಗೋಳದ ಸಂಯೋಜನೆ, ಮತ್ತೆ ಎಕ್ಸೋಸ್ಪೆರಿಕ್ ಮತ್ತೆ ಬಾಹ್ಯಗೋಳದ ಸಂಯೋಜನೆ, ಮತ್ತೆ ಉಷ್ಣ ಹೊರಸೂಸುವಿಕೆಯ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು, ಅಬ್ಸರ್ವ್ ಸೋಲಾರ್ ಇಂಟ್ರಾಕ್ಷನ್ಸ್ ಅಂಡ್ ಡಸ್ಟ್ ಸ್ಟೋಮ್ಸ್ ಅಂದ್ರೆ ಸೌರ ಸಂವಹನ ಹೇಗೆ ನಡೆಸುತ್ತೆ ಅಂದ್ರೆ ಸೂರ್ಯನ ವಿಕಿರಣಗಳೊಂದಿಗೆ ಯಾವ ರೀತಿ ಇಂಟ್ರಾಕ್ಟ್ ಆಗುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಧೂಳಿನ ಬಿರುಗಾಳಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು MOM ನ ಉದ್ದೇಶಗಳಾಗಿರುತ್ತೆ. ಹಾಗಿದ್ರೆ ಇದರ ಅಚೀವ್ಮೆಂಟ್ಸ್ ಏನು, ಸಾಧನೆಗಳೇನು ಅಂತ ನಾವು ನೋಡೋದಾದ್ರೆ, ಸೊ ದಟ್ ಕ್ಯಾಪ್ಚರ್ಡ್ 1100 ಇಮೇಜಸ್, 1100 ದೃಶ್ಯಗಳನ್ನ ಈ ಒಂದು ಮಿಷನ್ ಇಂದ ಸೆರೆ ಹಿಡಿಯಲಾಗಿರುತ್ತೆ. ಸೊ ಪಬ್ಲಿಷ್ಡ್ ಮಾರ್ಸ್ ಅಟ್ಲಾಸ್, ಸೊ ಮಾರ್ಸ್ಗೆ ಸಂಬಂಧಪಟ್ಟಂತೆ ಒಂದು ಅಟ್ಲಾಸ್ ಅನ್ನ ಕೂಡ ಪ್ರಕಟಣೆ ಮಾಡಲಾಗಿರುತ್ತೆ. ಸೊ ಡಿಟೆಕ್ಟೆಡ್ ಹಾಟ್ ಆರ್ಗನ್ ಮತ್ತೆ ಆಕ್ಸಿಜನ್, ಅಲ್ಲಿ ಬಿಸಿಯಾಗಿರ್ತಕ್ಕಂಥ ಆರ್ಗನ್ ಮತ್ತು ಆಮ್ಲಜನಕ ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನ ಕೂಡ ಪತ್ತೆಯನ್ನ ಮಾಡಲಾಗಿರುತ್ತೆ. ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ವಿಶ್ವ ಬ್ಯಾಂಕ್ ಅಡಿಯಲ್ಲಿ ಪ್ರಾಯೋಗಿಕ ಕಾರ್ಯಕ್ರಮವಾಗಿ ಜಾಗತಿಕ ಪರಿಸರ ಸೌಲಭ್ಯವನ್ನು ಯಾವಾಗ ಸ್ಥಾಪಿಸಲಾಯಿತು? ವೆನ್ ವಾಸ್ ದಿ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಇನಿಷಿಯಲಿ ಎಸ್ಟಾಬ್ಲಿಷ್ಡ್ ಆಸ್ ಅ ಪೈಲಟ್ ಪ್ರೋಗ್ರಾಮ್ ಅಂಡರ್ ವರ್ಲ್ಡ್ ಬ್ಯಾಂಕ್? ಸೊ ವರ್ಲ್ಡ್ ಬ್ಯಾಂಕ್ ನ ಅಡಿಯಲ್ಲಿ ಪೈಲಟ್ ಪ್ರೋಗ್ರಾಮ್, ಪ್ರಾಯೋಗಿಕ ಕಾರ್ಯಕ್ರಮವಾಗಿ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಇದೇನು ಅಂತ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಈ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿಯನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ವರ್ಲ್ಡ್ ಬ್ಯಾಂಕ್ ನ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾವ ವರ್ಷದಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1991 ಲಾಂಚ್ ಮಾಡಲಾಗಿರುತ್ತೆ. ಸೊ ಇದು ಮತ್ತೆ ಯಾಕೆ ಸುದ್ದಿಯಲ್ಲಿದೆ ಅಂತ ನಾವು ನೋಡೋದಾದ್ರೆ, ವರ್ಲ್ಡ್ಸ್ ಓಲ್ಡೆಸ್ಟ್ ಕ್ಲೈಮೇಟ್ ಫಂಡ್ ಟಾರ್ಗೆಟ್ಸ್ ವೈಲ್ಡ್ ಲೈಫ್ ಬಾಂಡ್ಸ್ ಅಂದ್ರೆ ಈಗ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಸೊ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ GEF ಅಂತ ನಾನು ಇಷ್ಟೊತ್ತು ಏನ್ ಹೇಳಿದೆ, ಇದನ್ನ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಅಂತ ಕರಿತೇವೆ. ಇದು ಹೇಗೆ ಕಾರ್ಯರೂಪಕ್ಕೆ ಬಂತು ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಇವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ, ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಈಗ ಬಾಂಡ್ಸ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನಾವು ಹೇಗೆ ಬೇರೆ ರೀತಿಯ ಬಾಂಡ್ಸ್ ಅನ್ನ ಖರೀದಿ ಮಾಡ್ತೇವೆ, ಸೊ ಇದರಲ್ಲಿ ನಾವು ಬಾಂಡ್ಸ್ ಅನ್ನ ಖರೀದಿ ಮಾಡಬಹುದಾಗಿರುತ್ತೆ. ಆ ವನ್ಯಜೀವಿ ಸಂರಕ್ಷಣಾ ಪ್ರಯತ್ನಗಳು ಸಕ್ಸಸ್ ಆದರೆ ಆಗ ಬಾಂಡ್ಸ್, ನಾವೇನು ಬಾಂಡ್ ಅನ್ನ ಬೈ ಮಾಡಲಿಕ್ಕೆ ಹಣವನ್ನ ಪೇ ಮಾಡಿರ್ತೇವೆ, ಸೊ ಅದರ ಜೊತೆಗೆ ನಮಗೆ ಪ್ರಾಫಿಟ್ ಅನ್ನ ಕೂಡ ನೀಡಲಾಗುತ್ತೆ. ಸಪೋಸ್ ಕನ್ಸರ್ವೇಷನ್ ಎಫರ್ಟ್ಸ್ ಫೇಲ್ಯೂರ್ ಆದ್ರೆ ನಾವೇನ್ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಪೇ ಮಾಡಿರ್ತೇವೆ ಅದನ್ನ ಮಾತ್ರ ನಮಗೆ ವಾಪಸ್ಸನ್ನ ಕೊಡಲಾಗುತ್ತೆ. ಸೊ ಈ ರೀತಿಯ ಬಾಂಡ್ ಸಿಸ್ಟಮ್ ಅನ್ನ ಈಗ ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಅದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಇವರ ವತಿಯಿಂದ ರಿಲೀಸ್ ಮಾಡ್ತಾ ಇರ್ತಕ್ಕಂಥ ಬಾಂಡ್ಸ್ ಆಗಿರುತ್ತೆ.
ಸೊ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿಯನ್ನ ನಾವು ವರ್ಲ್ಡ್ಸ್ ಓಲ್ಡೆಸ್ಟ್ ಮಲ್ಟಿಲ್ಯಾಟ್ರಲ್ ಕ್ಲೈಮೇಟ್ ಫಂಡ್ ಅಂತ ಕರಿತೇವೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1992 ಅಲ್ಲಿ. ಬಟ್ ನಾನು ಪ್ರಶ್ನೆಯಲ್ಲಿ ಕೇಳಿದ್ದು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದ್ದು ಇದಕ್ಕಿಂತ ಒಂದು ವರ್ಷ ಹಿಂದೆ 1991 ಅಲ್ಲಿ. ಇದು ನಮ್ಮ ಪ್ರಪಂಚದ ಅತ್ಯಂತ ಹಳೆಯದಾಗಿರ್ತಕ್ಕಂಥ ಒಂದು ಕ್ಲೈಮೇಟ್ ಫಂಡ್, ಹವಾಮಾನ ನಿಧಿ, ಅಂದ್ರೆ ನಮ್ಮ ಪರಿಸರವನ್ನ ಸಂರಕ್ಷಣೆ ಮಾಡಲಿಕ್ಕೆ ನಿಧಿಯನ್ನ ಒದಗಿಸ್ತಕ್ಕಂಥ ಅಥವಾ ಹಣವನ್ನ ಒದಗಿಸ್ತಕ್ಕಂಥ ಒಂದು ಘಟಕವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇದನ್ನ 1992ರಲ್ಲಿ ರಿಯೋ ಅರ್ತ್ ಸಮಿಟ್ ಅಂದ್ರೆ ರಿಯೋ ಡಿ ಜನೈರೋದಲ್ಲಿ ನಡೆದಿರ್ತಕ್ಕಂಥ ಭೂ ಶೃಂಗಸಭೆ, ಇದು 1992ರಲ್ಲಿ ನಡೆದಿರುತ್ತೆ. ಸೊ ಆ ಸಮಯದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಾವು ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಅಂತ ಕರೀತೇವೆ. ಸೊ ಇವರು ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಾಂಡ್ಸ್ ಅನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಅಕ್ರಾಸ್ ಆಲ್ 54 ಆಫ್ರಿಕನ್ ಕಂಟ್ರೀಸ್. ಅಂದ್ರೆ ಈ ಒಂದು ಬಾಂಡ್ಗಳನ್ನ 54 ಆಫ್ರಿಕನ್ ಕಂಟ್ರೀಸ್ ಗಳಲ್ಲಿ ರಿಲೀಸ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ವೈಲ್ಡ್ ಲೈಫ್ ಬಾಂಡ್ಸ್ ಅಂದ್ರೆ ಏನು? ಸೊ ದೀಸ್ ಆರ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇಲ್ಲಿ ಲೋ ಕಾಸ್ಟ್ ಫಂಡಿಂಗ್ ಅನ್ನ ಮಾಡಬಹುದು, ಅಂದ್ರೆ ಕಡಿಮೆ ವೆಚ್ಚ ಇದ್ರೂ ಕೂಡ ಇಲ್ಲಿ ಇನ್ವೆಸ್ಟ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಹಣವನ್ನ ಕನ್ಸರ್ವೇಷನ್ ಎಫರ್ಟ್ಸ್ ಗೆ ಬಳಕೆ ಮಾಡ್ಕೊಳ್ತಾರೆ, ಅಂದ್ರೆ ಈ ಒಂದು ಪರಿಸರವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳಿಗೆ ಬಳಸ್ಕೊಳ್ತಾರೆ. ಇಫ್ ದಿ ಕನ್ಸರ್ವೇಷನ್ ಔಟ್ಕಮ್ಸ್ ಇನ್ಕ್ರೀಸಸ್, ಅಂದ್ರೆ ನಾವು ಮಾಡಿರ್ತಕ್ಕಂಥ ಪ್ಲಾನ್ ನ ಪ್ರಕಾರ ಕನ್ಸರ್ವೇಷನ್ ಎಫರ್ಟ್ಸ್ ಏನಾದ್ರೂ ಇನ್ಕ್ರೀಸ್ ಆಗಿ ಅದು ಯಶಸ್ವಿ ಆದರೆ ಸೊ ಒಂದು ಸಕ್ಸಸ್ ಪೇಮೆಂಟ್ ಅಂತ ಕೊಡ್ತಾರೆ. ಅಂದ್ರೆ ನಾವು ಏನ್ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಪೇ ಮಾಡಿರ್ತೇವೆ ಸೊ ಅದರ ಜೊತೆಗೆ ಯಶಸ್ವಿ ಮೊತ್ತ ಅಂತ ಒಂದು ಅಡಿಷನಲ್ ಅಮೌಂಟ್ ಅನ್ನ ಕೂಡ ನಾವು ಆ ಬಾಂಡ್ಸ್ ಗಳ ಮುಖಾಂತರ ಪಡೆಯಬಹುದಾಗಿರುತ್ತೆ. ಸಪೋಸ್ ಏನಾದ್ರೂ ಫೇಲ್ಯೂರ್ ಆದರೆ ಓನ್ಲಿ ಪ್ರಿನ್ಸಿಪಲ್ ಅಮೌಂಟ್, ಅಂದ್ರೆ ನಾವೇನು ದುಡ್ಡನ್ನ ಇನ್ವೆಸ್ಟ್ ಮಾಡಿರ್ತೇವೆ ಅಥವಾ ಬಾಂಡ್ ಅನ್ನ ಖರೀದಿ ಮಾಡಲಿಕ್ಕೆ ಎಷ್ಟು ಹಣವನ್ನ ಸ್ಪೆಂಡ್ ಮಾಡಿರ್ತೇವೆ ಆ ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಮಾತ್ರ ವಾಪಸ್ ಕೊಡ್ತಕ್ಕಂಥ ವಿಧಾನ ಇದಾಗಿರುತ್ತೆ. ಸೊ ಈ ರೀತಿಯ ಬಾಂಡ್ ಅನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ಅಲ್ಲ, ಇದಕ್ಕಿಂತ ಮುಂಚೆ ಕೂಡ ಲಾಂಚ್ ಮಾಡಿರ್ತಾರೆ. ಸೊ ಅದನ್ನ 2022 ಅಲ್ಲಿ 2022ರಲ್ಲಿ ವರ್ಲ್ಡ್ ಬ್ಯಾಂಕ್ ಬ್ಯಾಕ್ಡ್ ರಿಯೋ ಬಾಂಡ್ಸ್ ಇನ್ ಸೌತ್ ಆಫ್ರಿಕಾ. ಸೊ ದಕ್ಷಿಣ ಆಫ್ರಿಕಾದಲ್ಲಿ 2022ರಲ್ಲಿ ವಿಶ್ವ ಬ್ಯಾಂಕ್ ಬೆಂಬಲಿತವಾಗಿರ್ತಕ್ಕಂಥ ರೈನೋ ಬಾಂಡ್ಗಳನ್ನ ಇದಕ್ಕಿಂತ ಮುಂಚೆ ಲಾಂಚ್ ಮಾಡಲಾಗಿರುತ್ತೆ. ಹಾಗಿದ್ರೆ ಸೊ GEF ಆಫ್ರಿಕಾ ವೈಲ್ಡ್ ಪ್ಲಾನ್ ಅಥವಾ ವ್ಯಾಪಿ ಯೋಜನೆ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದರ ಗುರಿ, ಯಾಕಂದ್ರೆ ಇದರ ಮುಖಾಂತರನೇ ಈಗ ಬಾಂಡ್ಸ್ ಗಳನ್ನ ಇಶ್ಯೂ ಮಾಡ್ತಾ ಇರೋದು. ಸೊ ಇದರ ಗುರಿ ಏನು ಅಂತ ನಾವು ನೋಡೋದಾದ್ರೆ 1 ವೈಲ್ಡ್ ಲೈಫ್ ಬಾಂಡ್ ಫಾರ್ ಆಫ್ರಿಕನ್ ಕಂಟ್ರಿ, ಪ್ರತಿ ಆಫ್ರಿಕನ್ ದೇಶಕ್ಕೆ ಒಂದು ವನ್ಯಜೀವಿ ಬಾಂಡ್ ಅಂತಕ್ಕಂಥ ಗುರಿಯಿಂದ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇನಿಷಿಯಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ $150 million ಫ್ರಮ್ GEF ಇಂದನೇ ಆರಂಭಿಕ ಹಂತದಲ್ಲಿ $150 million ಅಷ್ಟು ಹಣವನ್ನ ಸೊ ಈ ಒಂದು ಕಾರ್ಯಕ್ರಮಕ್ಕಾಗಿ ಅವರು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಬಾಂಡ್ಸ್ ವಿಲ್ ಟಾರ್ಗೆಟ್ ಎಂಬ್ಲಮ್ಯಾಟಿಕ್ ಸ್ಪೀಶೀಸ್, ಅಂದ್ರೆ ಈ ಒಂದು ಬಾಂಡ್ ಗಳನ್ನ ಯಾವ ಸ್ಪೀಶೀಸ್, ಯಾವ ಪ್ರಭೇದಗಳನ್ನ ಅವರು ರಿವೈವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂದ್ರೆ ಎಂಬ್ಲಮ್ಯಾಟಿಕ್ ಸ್ಪೀಶೀಸ್ ಅನ್ನ ರಿವೈವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಎಂಬ್ಲಮ್ಯಾಟಿಕ್ ಸ್ಪೀಶೀಸ್ ಅಂದ್ರೆ ಏನು? ಇದೊಂದು ಹೊಸ ಟರ್ಮ್ ಆಗಿರುತ್ತೆ. ಸೊ ಇದನ್ನ ನೀವು ಕಲ್ತ್ಕೊಳ್ಬೇಕು. ನೀವು ಫ್ಲಾಗ್ಶಿಪ್ ಸ್ಪೀಶೀಸ್, ಇಂಡಿಕೇಟರ್ ಸ್ಪೀಶೀಸ್ ಇವೆಲ್ಲ ಕೇಳಿರ್ತೀರಾ. ಸೊ ಇದ್ರ ಜೊತೆಗೆ ಇದೊಂದು ಹೊಸ ಪದವಾಗಿರುತ್ತೆ. ಇದನ್ನ ನಾವು ಎಂಬ್ಲಮ್ಯಾಟಿಕ್ ಸ್ಪೀಶೀಸ್ ಅಂತ ಕರಿತೇವೆ. ಇದನ್ನ ನೀವು ಎನ್ವೈರನ್ಮೆಂಟ್ ಎಕಾಲಜಿ ನೋಟ್ಸ್ ಗೆ ಆಡ್ ಮಾಡ್ಕೋಬೇಕು. ಸಾಂಕೇತಿಕ ಪ್ರಭೇದಗಳು ಅಥವಾ ಎಂಬ್ಲಮ್ಯಾಟಿಕ್ ಸ್ಪೀಶೀಸ್ ಅಂದ್ರೆ ಯುನಿಕ್ ಸ್ಪೀಶೀಸ್, ಅಂದ್ರೆ ಅವು ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಭೇದಗಳಾಗಿರ್ತವೆ. ದಟ್ ಆರ್ ರೆಕಗ್ನೈಸ್ಡ್ ಫಾರ್ ದೇರ್ ಕಲ್ಚರಲ್, ಇಕೋಲಾಜಿಕಲ್ ಅಂಡ್ ಕನ್ಸರ್ವೇಷನ್ ಸಿಗ್ನಿಫಿಕೆನ್ಸ್, ಅಂದ್ರೆ ಅವು ಸಾಂಸ್ಕೃತಿಕ ಕಾರಣಗಳಿಗಾಗಿ ಅಥವಾ ಪರಿಸರ ವಿಜ್ಞಾನದ ಕಾರಣಗಳಿಗಾಗಿ ಅಥವಾ ಸಂರಕ್ಷಣೆಯ ಕಾರಣಗಳಿಗಾಗಿ ಅವು ತಿಳಿದಿರ್ತಕ್ಕಂಥ ಪ್ರಾಣಿಗಳಾಗಿರ್ತವೆ. ಆಫನ್ ರೆಪ್ರೆಸೆಂಟಿಂಗ್ ಅ ಪರ್ಟಿಕ್ಯುಲರ್ ರೀಜನ್, ಅಂದ್ರೆ ಒಂದು ನಿರ್ದಿಷ್ಟವಾದ ಪ್ರದೇಶವನ್ನ ಪ್ರತಿನಿಧಿಸ್ತಕ್ಕಂಥ ಪ್ರಾಣಿಗಳಾಗಿರ್ತವೆ. ಅಥವಾ ಒಂದು ಇಕೋಸಿಸ್ಟಮ್ ಆಗಿರ್ಬೋದು ಅಥವಾ ಒಂದು ಕಲ್ಚರಲ್ ಐಡೆಂಟಿಟಿಯನ್ನ ಪ್ರತಿನಿಧಿಸ್ತಕ್ಕಂಥ ಪ್ರಾಣಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಎಂಬ್ಲಮ್ಯಾಟಿಕ್ ಸ್ಪೀಶೀಸ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್ ನಾವು ವೆಸ್ಟರ್ನ್ ಘಾಟ್ಸ್ ಅಂದ ಕೂಡಲೇ ನಮ್ಮ ತಲೆಗೆ ಬರ್ತಕ್ಕಂಥದ್ದು ಈ ಲಯನ್ ಟೈಲ್ಡ್ ಮಕ್ಯಾಕ್ ಅಂತ ಬರುತ್ತೆ, ಅಂದ್ರೆ ಸಿಂಹದ ಬಾಲದ ಒಂದು ಮಂಗ ಅಂತ ಹೇಳ್ತೇವೆ. ಈ ರೀತಿಯಾಗಿ ಅದು ಆ ಪರ್ಟಿಕ್ಯುಲರ್ ರೀಜನ್ ಇಂದ ಗುರುತಿಸಲ್ಪಟ್ಟಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಈ ರೀತಿಯ ವನ್ಯಜೀವಿಯನ್ನ ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಈಗ ಈ ಒಂದು ಬಾಂಡ್ ಗಳನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಸೊ ಈ
ರೀತಿಯ ಒಂದು ಪ್ರಭೇದಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಎಂಬ್ಲಮ್ಯಾಟಿಕ್ ಸ್ಪೀಶೀಸ್ ಅಂತ ಕೂಡ ಕರಿತೇವೆ. ಸೊ ವೈ ಇಟ್ ಮ್ಯಾಟರ್ಸ್, ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಡಸಂಟ್ ಆಡ್ ಟು ನ್ಯಾಷನಲ್ ಡೆತ್. ಅಂದ್ರೆ ಈ ನಮಗೆ ಗೊತ್ತು ಆಫ್ರಿಕನ್ ಕಂಟ್ರೀಸ್ ಅಂತಕ್ಕಂಥವು ಸ್ವಲ್ಪ ಪಾವರ್ಟಿ ಅಥವಾ ಬಡತನ ಹೆಚ್ಚಾಗಿರ್ತಕ್ಕಂಥ ರಾಷ್ಟ್ರಗಳು ಜಾಸ್ತಿ ಇರ್ತವೆ. ಸೊ ಇದರಿಂದ ಸರ್ಕಾರದ ಮೇಲೆ ಯಾವುದೇ ಒಂದು ಫಿನಾನ್ಷಿಯಲ್ ಬರ್ಡನ್ ಆಗೋದಿಲ್ಲ. ಸೊ ಪಬ್ಲಿಕ್ ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಸೊ ಒಂದು ಸರ್ಕಾರದ ಮೇಲೆ ಬರ್ಡನ್ ಕೂಡ ಆಗೋದಿಲ್ಲ. ಎರಡು, ವನ್ಯಜೀವಿ ಸಂರಕ್ಷಣೆಯನ್ನ ಕೂಡ ಅವರು ಪ್ರಯತ್ನ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಸೊ ಇದು ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಎನ್ಕರೇಜಸ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂಡ್ ಫಿಲಾಂಥ್ರೋಪಿಕ್ ಸಪೋರ್ಟ್. ಸೊ ಇಲ್ಲಿ ಖಾಸಗಿ ಹೂಡಿಕೆ ಮತ್ತು ಲೋಕೋಪಕಾರಿ ಬೆಂಬಲವನ್ನ ಪ್ರೋತ್ಸಾಹ ಮಾಡತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಈಗ ಗ್ಲೋಬಲ್ ಎನ್ವೈರನ್ಮೆಂಟ್ ಫೆಸಿಲಿಟಿ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇದನ್ನ ವರ್ಲ್ಡ್ಸ್ ಓಲ್ಡೆಸ್ಟ್ ಮಲ್ಟಿಲ್ಯಾಟ್ರಲ್ ಕ್ಲೈಮೇಟ್ ಫಂಡ್ ಅಂತ ಹೇಳ್ತೇವೆ. ವಿಶ್ವದ ಅತ್ಯಂತ ಹಳೆಯ ಇದು ಬಹುಪಕ್ಷೀಯ ಹವಾಮಾನ ನಿಧಿ ಅಂತ ಹೇಳಲಾಗುತ್ತೆ. ಸೊ ಇದನ್ನ ಅಕ್ಟೋಬರ್ 1991ರಂದು $1 ಬಿಲಿಯನ್ ಅನ್ನ ಫಂಡ್ ಆಗಿ ತೆಗೆದುಕೊಂಡು ಪೈಲಟ್ ಪ್ರೋಗ್ರಾಮ್ ಆಗಿ ವರ್ಲ್ಡ್ ಬ್ಯಾಂಕ್ ನ ಅಡಿಯಲ್ಲಿ, ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೊಟ್ಟಿದ್ದು, ವಿಶ್ವ ಬ್ಯಾಂಕ್ ನ ಅಡಿಯಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಅದಾದ್ಮೇಲೆ 1992 ಅಲ್ಲಿ ಅಂದ್ರೆ ಅದರ ನೆಕ್ಸ್ಟ್ ಇಯರ್ ನಲ್ಲಿ ರಿಯೋ ಅರ್ತ್ ಸಮಿಟ್ ನಡೆಯುತ್ತೆ. ರಿಯೋದಲ್ಲಿ ಭೂ ಶೃಂಗಸಭೆ ನಡೆಯುತ್ತೆ. ಭೂ ಶೃಂಗಸಭೆಯಲ್ಲಿ ಇದನ್ನ ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್ ಅಥವಾ ಶಾಶ್ವತ ಸಂಸ್ಥೆಯಾಗಿ ಇದನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದು ಇಟ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ಫಿನಾನ್ಸಿಂಗ್ ಎನ್ವೈರನ್ಮೆಂಟಲ್ ಪ್ರಾಜೆಕ್ಟ್ಸ್ ಅಕ್ರಾಸ್ ಡೆವಲಪಿಂಗ್ ಕಂಟ್ರೀಸ್. ಅಂದ್ರೆ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಈ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆಗಳೇನಿರ್ತವೆ, ಈ ಯೋಜನೆಗಳಿಗೆ ಹಣಕಾಸನ್ನ ಒದಗಿಸ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರ ಕೋರ್ ಮಿಷನ್ ಮತ್ತೆ ಫಂಕ್ಷನ್ಸ್ ಏನು ಅಂತ ನಾವು ನೋಡೋದಾದ್ರೆ ಗ್ರಾಂಟ್ಸ್ ಅನ್ನ ನೀಡ್ತಕ್ಕಂಥದ್ದು, ಅನುದಾನಗಳನ್ನ ನೀಡ್ತಕ್ಕಂಥದ್ದು ಇದರ ಪ್ರಮುಖ ಒಂದು ಉದ್ದೇಶವಾಗಿರುತ್ತೆ. ಸರ್ವ್ಸ್ ಆಸ್ ಫಿನಾನ್ಷಿಯಲ್ ಮೆಕ್ಯಾನಿಸಮ್ ಫಾರ್ 5 ಮೇಜರ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ಸ್. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. 5 ಪ್ರಮುಖ ಅಂತಾರಾಷ್ಟ್ರೀಯ ಸಮಾವೇಶಗಳಿಗೆ ಇದು ಹಣಕಾಸನ್ನ ಒದಗಿಸ್ತಕ್ಕಂಥ ಒಂದು ಸಂಸ್ಥೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಆ 5 ಇನಿಷಿಯೇಟಿವ್ಸ್ ಯಾವ್ದು ಅಂದ್ರೆ UNFCCC, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೇವೆ. ಸೊ ಇದು ಹವಾಮಾನ ಬದಲಾವಣೆ, ಪರ್ಟಿಕ್ಯುಲರ್ಲಿ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಡಿಮೆ ಮಾಡಲಿಕ್ಕೆ ಸೊ ಪ್ರಯತ್ನಗಳನ್ನ ಮಾಡ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ಇದಕ್ಕೂ ಕೂಡ ಫಂಡ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು CBD. CBDಗೂ ಕೂಡ ಇದು ವೈವಿಧ್ಯಕ್ಕೆ, ಜೀವ ವೈವಿಧ್ಯತೆಗೆ ಸಂಬಂಧಪಟ್ಟಂತೆ, ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ UNCCD ಅಂದ್ರೆ ಡೆಸರ್ಟಿಫಿಕೇಶನ್, ಈ ಮರುಭೂಮೀಕರಣವನ್ನ ತಡೀತಕ್ಕಂಥ ಒಂದು ಘಟಕವಾಗಿರುತ್ತೆ. ಸ್ಟಾಕ್ಹೋಮ್ ಕನ್ವೆನ್ಷನ್, ಸೊ ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತ ಕರೀತೇವೆ, ಅಂದ್ರೆ ನಿರಂತರ ಸಾವಯವ ಮಾಲಿನ್ಯಕಾರಕಗಳನ್ನ ತಡೀತಕ್ಕಂಥದ್ದು. ಅದ್ರ ಜೊತೆಗೆ ಮಿನಮಾಟ ಕನ್ವೆನ್ಷನ್ ಅಂದ್ರೆ ಈ ಒಂದು ಮರ್ಕ್ಯುರಿ ಅಥವಾ ಪಾದರಸದ ಪಾಯ್ಸನಿಂಗ್ ಏನಿರುತ್ತೆ ಸೊ ಅದನ್ನ ತಡೆಯತಕ್ಕಂಥ ವ್ಯವಸ್ಥೆ ಆಗಿರುತ್ತೆ. ಸೊ ಈ ರೀತಿಯ 5 ಘಟಕಗಳಿಗೆ ಫಿನಾನ್ಸ್ ಅನ್ನ ಒದಗಿಸ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಜೊತೆಗೆ ಇಟ್ ಆಲ್ಸೋ ಫೋಕಸಸ್ ಆನ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ, ಕ್ಲೈಮೇಟ್ ಚೇಂಜ್ ಹವಾಮಾನ ಬದಲಾವಣೆ, ಲ್ಯಾಂಡ್ ಡಿಗ್ರೇಡೇಷನ್ ಭೂಮಿಯ ಅವನತಿ ಆಗ್ತಕ್ಕಂಥದ್ದು, ಇಂಟರ್ನ್ಯಾಷನಲ್ ವಾಟರ್ಸ್ ಅಂತಾರಾಷ್ಟ್ರೀಯ ನೀರು, ಕೆಮಿಕಲ್ ಅಂಡ್ ವೇಸ್ಟ್ ಅಂಡ್ ಸಸ್ಟೈನಬಲ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್, ಈ ಎಲ್ಲ ಕ್ಷೇತ್ರಗಳಲ್ಲೂ ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಹಾಗಿದ್ರೆ ಇದರ ಸ್ಟ್ರಕ್ಚರ್ ಹೇಗಿದೆ, ಗವರ್ನೆನ್ಸ್ ಯಾರು ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನು ನಾವು ವಾಷಿಂಗ್ಟನ್ DC ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಪ್ರಸ್ತುತ ಸದಸ್ಯ ರಾಷ್ಟ್ರಗಳು 186 ಕಂಟ್ರೀಸ್ ಇರುತ್ತೆ. ಸೊ ಇದರ CEO ಕಾರ್ಲೋಸ್ ಮ್ಯಾನ್ಯುಯಲ್ ರೋಡ್ರಿಗ್ಯೂಸ್ ಇದರ CEO ಆಗಿರ್ತಾರೆ. 2020ರಿಂದ ಇದರ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇದರ ಗವರ್ನಿಂಗ್ ಬಾಡೀಸ್ ಅಥವಾ ಆಡಳಿತ ಮಂಡಳಿಯನ್ನ ನಾವು ನೋಡೋದಾದ್ರೆ ಇದರಲ್ಲಿ ಆಲ್ ಮೆಂಬರ್ ಕಂಟ್ರೀಸ್ ಗಳನ್ನ ನಾವು ಈ GEF ಶೃಂಗಸಭೆ ಅಥವಾ ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಲಾಗುತ್ತೆ. ಸೊ ಎವ್ರಿ 3 to 4 ಇಯರ್ಸ್ ಅಂದ್ರೆ ಪ್ರತಿ 3 ರಿಂದ 4 ವರ್ಷಗಳಿಗೊಮ್ಮೆ ಒಂದು ಸಭೆಯನ್ನ ಸೇರಿಸಲಾಗುತ್ತೆ. ಇಲ್ಲಿ ಎವ್ರಿ ಇಯರ್ ಸಮಿಟ್ ನಡೆಯೋದಿಲ್ಲ, 3 to 4 ಇಯರ್ಸ್ ಗ್ಯಾಪ್ ನಲ್ಲಿ ಒಂದು ಸಮಿಟ್ ಅನ್ನ ನಡೆಸಲಾಗುತ್ತೆ. ಸೊ ಇದರಲ್ಲಿ ಒಂದು ಕೌನ್ಸಿಲ್ ಅಂತ ಇರುತ್ತೆ, GEF ಮಂಡಳಿ ಅಂತ ಮಾಡ್ಕೊಂಡಿರ್ತಾರೆ. ಸೊ ಇದರಲ್ಲಿ 32 ಸದಸ್ಯರುಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಮಂಡಳಿ ಮಾತ್ರ ಪ್ರತಿ 2 ವರ್ಷಗಳಿಗೊಮ್ಮೆ ಟ್ವೈಸ್
ಮೀಟ್ಸ್ ಟ್ವೈಸ್ ಎ ಇಯರ್, ಅಂದ್ರೆ ಒಂದು ವರ್ಷದಲ್ಲಿ 2 ಬಾರಿ ಸಭೆಯನ್ನ ಸೇರುವ ಮುಖಾಂತರ ಸೊ ಕೆಲವೊಂದು ಪ್ರಾಜೆಕ್ಟ್ಗಳು ಮತ್ತೆ ಪಾಲಿಸಿಗಳನ್ನ ಅಪ್ರೂವ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ನೀಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದರ ಸೆಕ್ರೆಟರಿಯೇಟ್ ಎಲ್ಲಿರುತ್ತೆ, ಸೆಕ್ರೆಟರಿಯೇಟ್ ಏನ್ ಮಾಡುತ್ತೆ ಅಂದ್ರೆ ಇಂಪ್ಲಿಮೆಂಟ್ಸ್ ಕೌನ್ಸಿಲ್ ಡಿಸಿಷನ್, ಅಂದ್ರೆ ಕೌನ್ಸಿಲ್ ಅಲ್ಲಿ ಏನೇನು ನಿರ್ಧಾರಗಳನ್ನ ತೆಗೆದುಕೊಂಡಿರ್ತಾರೆ ಅದರ ಸಚಿವಾಲಯದ ವತಿಯಿಂದ ಅಥವಾ ಕಾರ್ಯಾಲಯದ ವತಿಯಿಂದ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಒಂದು ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ಅಡ್ವೈಸರ್ ಪ್ಯಾನಲ್ ಅಂತ ಇರುತ್ತೆ. ಸೊ ಅದೇನ್ ಮಾಡುತ್ತೆ ಅಂದ್ರೆ ಗೈಡೆನ್ಸ್ ಅಥವಾ ಮಾರ್ಗದರ್ಶನವನ್ನ ನೀಡಲಿಕ್ಕೆ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಲಹಾ ಸಮಿತಿ ಕೂಡ ಸೊ ಇದರ ಅಡಿಯಲ್ಲಿ ರಚನೆಯನ್ನ ಮಾಡಲಾಗಿರುತ್ತೆ. ಈಗ 1992ರ ರಿಯೋ ಅರ್ತ್ ಸಮಿಟ್ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ಏನಂತ ಕರಿತೀವಿ ಅಂದ್ರೆ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವೈರನ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರಿಯೋ ಸಮಿಟ್ ಅನ್ನ ಅಫಿಷಿಯಲಿ ಏನಂತ ಕರೆದಿದ್ರು ಅಂದ್ರೆ ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮ್ಮೇಳನ ಅಂತ ಕರೀತಾ ಇದ್ರು. ಸೊ ಈ ಒಂದು ಸಮ್ಮೇಳನವನ್ನ ಜೂನ್ 3ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ 1992ರಲ್ಲಿ ಬ್ರೆಜಿಲ್ ನಲ್ಲಿರ್ತಕ್ಕಂಥ ರಿಯೋ ಡಿ ಜನೈರಿಯೋದಲ್ಲಿ ಸೊ ಈ ಒಂದು ಶೃಂಗಸಭೆಯನ್ನ ಅಥವಾ ಅರ್ತ್ ಸಮಿಟ್ ಅನ್ನ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಸಾಕಷ್ಟು ಕಂಟ್ರೀಸ್ಗಳು, NGOsಗಳು, ಟ್ರಸ್ಟ್ಗಳು ಎಲ್ಲಾ ಕೂಡ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಒಂದು ಶೃಂಗಸಭೆ ಆಗಿರುತ್ತೆ. ಸೊ ಇದರ ಪ್ರಮುಖ ಉದ್ದೇಶಗಳೇನಾಗಿತ್ತು ಅಂದ್ರೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಮತ್ತೆ ಎಕನಾಮಿಕ್ ಡೆವಲಪ್ಮೆಂಟ್ ಎರಡೂ ಆಗಬೇಕು, ಪರಿಸರನೂ ರಕ್ಷಣೆ ಆಗಬೇಕು, ಆರ್ಥಿಕ ಅಭಿವೃದ್ಧಿ ಕೂಡ ಆಗಬೇಕು. ಇದಕ್ಕೆ ರೂಪುರೇಷೆಗಳನ್ನ ರೂಪಿಸ್ತಕ್ಕಂಥದ್ದು ಅಂಡ್ ಪ್ರಮೋಟ್ ದ ಕಾನ್ಸೆಪ್ಟ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದ್ರೆ ಸುಸ್ಥಿರ ಅಭಿವೃದ್ಧಿಯನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿತ್ತು. ಅದರ ಜೊತೆಗೆ ಗ್ಲೋಬಲ್ ಚಾಲೆಂಜಸ್ ಲೈಕ್ ಬಯೋಡೈವರ್ಸಿಟಿ ಲಾಸ್ ಆಗಿರ್ಬೋದು, ಡಿಫಾರೆಸ್ಟೇಷನ್ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಸೊ ಇದನ್ನ ಅಡ್ರೆಸ್ ಮಾಡುವ ಕಾರಣದಿಂದ ಈ ಸಭೆಯನ್ನ ಸೇರಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಭೆಯ ಔಟ್ಕಮ್ಸ್ ಏನೇನು, ಫಲಶ್ರುತಿ ಏನು ಅಂತ ನಾವು ನೋಡೋದಾದ್ರೆ ಅಜೆಂಡಾ 21. ಸೊ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕಾರ್ಯಸೂಚಿ 21 ಅಂತ ಹೇಳ್ತೇವೆ. ಇದೊಂದು ನಾನ್ ಬೈಂಡಿಂಗ್ ಆಕ್ಷನ್ ಪ್ಲಾನ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದ್ರೆ ಇದು ಕಾನೂನುಬದ್ಧವಲ್ಲದ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಮುಟ್ಟತಕ್ಕಂತ ಒಂದು ಗೋಲ್ಸ್ ಅನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಬಟ್ ಇಲ್ಲಿ ಯಾವುದೇ ಬೈಂಡಿಂಗ್ ಇರೋದಿಲ್ಲ, ಅಂದ್ರೆ ಇದನ್ನ ಕಡ್ಡಾಯವಾಗಿ ಎಲ್ಲಾ ರಾಷ್ಟ್ರಗಳು ಅನುಸರಿಸಲೇಬೇಕು ಅಂತಕ್ಕಂಥ ಯಾವುದೇ ಕಂಡೀಷನ್ ಇರಲ್ಲ. ಅದನ್ನೇ ನಾವು ನಾನ್ ಬೈಂಡಿಂಗ್ ಅಂತ ಕರಿತೇವೆ. ಸೊ ಇಲ್ಲಿ ಸೋಷಿಯಲ್, ಎಕನಾಮಿಕ್ ಮತ್ತೆ ಎನ್ವೈರನ್ಮೆಂಟಲ್ ಡೈಮೆನ್ಷನ್ಸ್, ಅಂದ್ರೆ ಸಾಮಾಜಿಕ, ಆರ್ಥಿಕ ಮತ್ತು ಪರಿಸರದ ಒಂದು ಆಯಾಮಗಳಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನ ಅಚೀವ್ ಮಾಡ್ತಕ್ಕಂಥ ಒಂದು ಅಜೆಂಡಾ 21 ಕೂಡ ಇದರ ಅಡಿಯಿಂದ ಬಂದಿರತಕ್ಕಂಥ ಒಂದು ಅಥವಾ ಒಂದು ಟಾರ್ಗೆಟ್ ಆಗಿರುತ್ತೆ. ಅದರ ಜೊತೆಗೆ ರಿಯೋ ಡಿಕ್ಲರೇಷನ್ ಅಥವಾ ರಿಯೋ ಘೋಷಣೆ ಅಂತ ಹೇಳ್ತೇವೆ. ಇದು 27 ಪ್ರಿನ್ಸಿಪಲ್ಸ್ ಔಟ್ಲೈನಿಂಗ್ ಗ್ಲೋಬಲ್ ರೆಸ್ಪಾನ್ಸಿಬಿಲಿಟೀಸ್, ಅಂದ್ರೆ ಜಾಗತಿಕ ಜವಾಬ್ದಾರಿಗಳನ್ನ ಸೂಚಿಸತಕ್ಕಂತ 27 ತತ್ವಗಳನ್ನ ಈ ಒಂದು ರಿಯೋ ಘೋಷಣೆಯಲ್ಲಿ ನೀಡಲಾಗಿರುತ್ತೆ. ಸೊ ಇದರಲ್ಲಿ ಪೊಲ್ಯೂಟರ್ ಪೇಸ್, ಅಂದ್ರೆ ಯಾರು ಮಾಲಿನ್ಯ ಮಾಡ್ತಾ ಇದ್ದಾರೆ ಅವರು ಹಣವನ್ನ ನೀಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಡೆವಲಪ್ಡ್ ಕಂಟ್ರೀಸ್ ಹೆಚ್ಚು ಮಾಲಿನ್ಯವನ್ನ ಮಾಡುತ್ತೆ, ಬಿಕಾಸ್ ಅವರು ಹೆಚ್ಚು ಇಂಡಸ್ಟ್ರಿಗಳನ್ನ ಹೊಂದಿರ್ತಾರೆ. ಅವರು ಡೆವಲಪಿಂಗ್ ನೇಷನ್ಸ್ಗೆ ಎನ್ವೈರನ್ಮೆಂಟಲ್ ಫಂಡ್ ಅನ್ನ ಕೊಡಬೇಕು. ಇದನ್ನೇ ನಾವು ಪೊಲ್ಯೂಟರ್ ಪೇಸ್ ಅಂತ ಹೇಳ್ತೇವೆ. ಪ್ರಿಕಾಷನರಿ ಪ್ರಿನ್ಸಿಪಲ್ಸ್, ಅಂದ್ರೆ ತಡೆಗಟ್ಟುವ ತತ್ವಗಳು. ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತೇವೆ. ಕಾಮನ್ ಅಂದ್ರೆ ಇವಾಗ ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ, ಇದನ್ನ ನಾವು ಕಾಮನ್ ಅಂತ ಹೇಳ್ತೇವೆ. ಬಟ್ ಎಲ್ಲರಿಗೂ ಒಂದೇ ಟಾರ್ಗೆಟ್ ಅನ್ನ ಕೊಡಕ್ಕಾಗಲ್ಲ, ಬಿಕಾಸ್ ಎಲ್ಲ ರಾಷ್ಟ್ರಗಳ ಆರ್ಥಿಕತೆ ಆಗಿರ್ಬೋದು ಅಥವಾ ಅವರು ಗ್ಲೋಬಲ್ ವಾರ್ಮಿಂಗ್ ಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥ ಪೊಟೆನ್ಷಿಯಲ್ ಆಗಿರ್ಬೋದು ಎಲ್ಲ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದರಿಂದ ಪ್ರತಿ ರಾಷ್ಟ್ರಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಗುರಿಗಳನ್ನ ನೀಡಲಾಗುತ್ತೆ. ಬಟ್ ಗೋಲ್ ಒಂದೇ, ಆ ಗೋಲ್ ಏನು ಅಂದ್ರೆ ಕಾಮನ್, ಅದನ್ನ ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಡಿಮೆ ಮಾಡ್ತಕ್ಕಂಥದ್ದು. ಸೊ ಗೋಲ್ ಈಸ್ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೊಡಲಾಗುತ್ತೆ. ಸೊ ಎಲ್ಲವನ್ನ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ರಿಯೋ ಡಿಕ್ಲರೇಷನ್ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಬಂದಿದ್ದು ಫಾರೆಸ್ಟ್ ಪ್ರಿನ್ಸಿಪಲ್ಸ್ ಅಥವಾ ಅರಣ್ಯ ತತ್ವಗಳು ಕೂಡ ಸ್ಥಾಪನೆ ಆಗುತ್ತೆ. ಸೊ ನಮ್ಮ ಅರಣ್ಯಗಳನ್ನ ಸಸ್ಟೈನಬಲಿ, ಸುಸ್ಥಿರವಾಗಿ ಹೇಗೆ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಇದನ್ನ ನಾವು ಫಾರೆಸ್ಟ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೇವೆ. ಬಟ್ ಇದು ಕೂಡ ನಾನ್ ಲೀಗಲ್ ಬೈಂಡಿಂಗ್ ಆಗಿರುತ್ತೆ, ಯಾವುದೇ ಷರತ್ತುಗಳು ಇಲ್ಲದೆ ಇರತಕ್ಕಂಥ ಒಂದು ಬೈಂಡಿಂಗ್ ಆಗಿರುತ್ತೆ. ನೆಕ್ಸ್ಟ್ ಬರುತ್ತೆ UNFCCC, ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೇವೆ. ಸೊ ಇದು ಒಂದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಸಭೆಗಳನ್ನ ಸೇರುವ ಮುಖಾಂತರ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಈ ಒಂದು UNFCC ವತಿಯಿಂದ ಕ್ಯೂಟೋ ಪ್ರೋಟೋಕಾಲ್ ಬಂದಿರುತ್ತೆ, ಈವನ್ ಪ್ಯಾರಿಸ್ ಅಗ್ರಿಮೆಂಟ್ ಕೂಡ ಬಂದಿರುತ್ತೆ. ಸೊ ಯು ಕ್ಯಾನ್ ಆನ್ಸರ್ ಇನ್ ದ ಕಮೆಂಟ್ಸ್, ಕ್ಯೂಟೋ ಪ್ರೋಟೋಕಾಲ್ ಯಾವುದರ ಉದ್ದೇಶವಾಗಿತ್ತು, ಪ್ಯಾರಿಸ್ ಅಗ್ರಿಮೆಂಟ್ ನ ಉದ್ದೇಶ, ಯಾಕಂದ್ರೆ ಇವೆಲ್ಲ ಬಹಳ ರಿಪೀಟ್ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟ್ಸ್ ಆಗಿರುತ್ತೆ. ಸೊ
ಇವುಗಳ ಉದ್ದೇಶ ಏನಾಗಿತ್ತು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಸೊ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂತ ಬರುತ್ತೆ. ಸೊ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಸೊ ಇದು ಹೆಸರಲ್ಲೇ ಹೇಳುತ್ತೆ ನಮ್ಮ ಬಯೋಲಾಜಿಕಲ್ ಡೈವರ್ಸಿಟಿಯನ್ನ, ನಮ್ಮ ಜೀವ ವೈವಿಧ್ಯತೆಯನ್ನ ಸಸ್ಟೈನಬಲ್ ಆಗಿ ನಾವು ಕಾಪಾಡ್ತಕ್ಕಂಥದ್ದು. ಅಂಡ್ ಈಕ್ವಿಟಬಲ್ ಬೆನಿಫಿಟ್ ಶೇರಿಂಗ್ ಅಂದ್ರೆ ಏನಾದರೂ ಒಂದು ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಂತೆ ಏನಾದರೂ ಜೆನೆಟಿಕ್ ಬೆನಿಫಿಟ್ಸ್ ಇದ್ರೆ ಅದನ್ನ ಎಲ್ಲ ರಾಷ್ಟ್ರಗಳೊಂದಿಗೆ ಸಮಾನವಾಗಿ ಹಂಚಿಕೆ ಮಾಡ್ಕೊಳ್ಳೋದನ್ನ ನಾವು CBD ಅಡಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಪೃಥ್ವಿ 2 ಯಾವ ರೀತಿಯ ಕ್ಷಿಪಣಿಯಾಗಿದೆ? ಪೃಥ್ವಿ 2 ಅನ್ನು ನಾವು ಭೂ ಮೇಲ್ಮೈಯಿಂದ ಭೂ ಮೇಲ್ಮೈಗೆ ಚಿಮ್ಮುವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಹೇಳ್ತೇವೆ. ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಲಾಗುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಭಾರತ ದೇಶ ಈಗ ಪೃಥ್ವಿ 2 ಮತ್ತೆ ಅಗ್ನಿ 1 ಅನ್ನ ಯಶಸ್ವಿಯಾಗಿ ಪರೀಕ್ಷೆ ಮಾಡಿರುತ್ತೆ. ಹಾಗಿದ್ರೆ ಪೃಥ್ವಿ ಮತ್ತೆ ಅಗ್ನಿ ಇವೆರಡರ ನಡುವೆ ಇರತಕ್ಕಂತ ಎಲ್ಲ ವ್ಯತ್ಯಾಸಗಳನ್ನ ಕೂಡ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇಂಡಿಯಾ ಸಕ್ಸಸ್ಫುಲಿ ಟೆಸ್ಟ್ ಫಾರ್ ಇಟ್ಸ್ ನ್ಯೂಕ್ಲಿಯರ್ ಕೇಪಬಲ್ ಶಾರ್ಟ್ ರೇಂಜ್ ಬಾಲಿಸ್ಟಿಕ್ ಮಿಸೈಲ್. ಒಂದನ್ನ ಪೃಥ್ವಿ 2 ಅಂತ ಕರಿತೇವೆ, ಇನ್ನೊಂದನ್ನ ಅಗ್ನಿ 1 ಅಂತ ಹೇಳ್ತೇವೆ. ಸೊ ಇವು ಶಾರ್ಟ್ ರೇಂಜ್ ಬಾಲಿಸ್ಟಿಕ್ ಮಿಸೈಲ್ಸ್ ಆಗಿರುತ್ತೆ, ಅಂದ್ರೆ ಅಲ್ಪ ವ್ಯಾಪ್ತಿಯ ಬಾಲಿಸ್ಟಿಕ್ ಕ್ಷಿಪಣಿಗಳಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ಒಡಿಶಾದ ಚಂಡೀಪುರ್ನಲ್ಲಿ ಈಗ ಸಕ್ಸಸ್ಫುಲ್ ಆಗಿ ಪರೀಕ್ಷೆಯನ್ನ ಮಾಡಲಾಗಿರುತ್ತೆ. ಹಾಗಾದ್ರೆ ವಾಟ್ ಆರ್ ದಿ ಡಿಫರೆನ್ಸಸ್ ಪೃಥ್ವಿ 2ಗೂ ಅಗ್ನಿ 1ಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ನಾವು ನೋಡೋದಾದ್ರೆ, ಮೊದಲನೇದು ಪೃಥ್ವಿ 2 ಈ ಕಾಲಮ್ ಅಲ್ಲಿ ಪೃಥ್ವಿ 2, ಇಲ್ಲಿ ನಾನು ಅಗ್ನಿ 1 ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಪೃಥ್ವಿ 2 ಏನಿದೆ ಇದನ್ನ ಸರ್ಫೇಸ್ ಟು ಸರ್ಫೇಸ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಅಂದ್ರೆ ಭೂಮಿಯ ಮೇಲ್ಮೈನಿಂದ ಇನ್ನೊಂದು ಮೇಲ್ಮೈ ಮೇಲೆ ಇರ್ತಕ್ಕಂಥ ಟಾರ್ಗೆಟ್ಸ್ ಅನ್ನ ಅಟ್ಯಾಕ್ ಮಾಡ್ತಕ್ಕಂಥ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಅದು ಗ್ರಾವಿಟಿಯ ಆಧಾರದ ಮೇಲೆ ಟಾರ್ಗೆಟ್ ಅನ್ನ ರೀಚ್ ಮಾಡುತ್ತೆ, ಅದನ್ನ ಬ್ಯಾಲಿಸ್ಟಿಕ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಒಂದು ಮಿಸೈಲ್ ಆಗಿರುತ್ತೆ. ಇನ್ನೊಂದನ್ನ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೇವೆ. ಅಂದ್ರೆ ಅಗ್ನಿ 1 ಏನಿರುತ್ತೆ ಇದು ಅಲ್ಪ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಬಳಕೆ ಮಾಡ್ತಕ್ಕಂಥ ಫ್ಯೂಯಲ್ ಅಥವಾ ಇಂಧನ ಯಾವುದು ಅಂತ ನೋಡೋದಾದ್ರೆ, ಪೃಥ್ವಿ 2 ಅಲ್ಲಿ ನಾವು ಲಿಕ್ವಿಡ್ ದ್ರವ ರೂಪದ ಇಂಧನ ಬಳಕೆ ಮಾಡ್ತೇವೆ. ಅಗ್ನಿ 1 ಅಲ್ಲಿ ನಾವು ಸಾಲಿಡ್ ಅಥವಾ ಘನ ರೂಪದ ಇಂಧನವನ್ನ ಬಳಕೆ ಮಾಡಲಾಗುತ್ತೆ. ನೆಕ್ಸ್ಟ್ ಬರುತ್ತೆ ಇದರ ವ್ಯಾಪ್ತಿ ರೇಂಜ್ ಎಷ್ಟಿರುತ್ತೆ ಅಂತ ಹೇಳೋದಾದ್ರೆ, ಪೃಥ್ವಿ 2 ಅನ್ನ ನಾವು 350 ಕಿಲೋಮೀಟರ್ ವರೆಗೂ ಟಾರ್ಗೆಟ್ ಮಾಡಬಹುದಾಗಿರುತ್ತೆ. ಅಗ್ನಿ 1 ಅನ್ನ ನಾವು 700 ಇಂದ 900 ಕಿಲೋಮೀಟರ್ಸ್ ವರೆಗೂ ನಾವು ಇದನ್ನ ಟಾರ್ಗೆಟ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಪೇಲೋಡ್, ಅಂದ್ರೆ ಎಷ್ಟು ವಾರ್ ಹೆಡ್ಸ್ ಅನ್ನ ಅಥವಾ ಸಿಡಿತಲೆಗಳನ್ನ ಇದರ ಮುಖಾಂತರ ನಾವು ಕಳಿಸಬಹುದಾಗಿರುತ್ತೆ. ಅಂದ್ರೆ ಅಪ್ ಟು 500 kgs, ಅಂದ್ರೆ ಪೃಥ್ವಿ 2 ಅಲ್ಲಿ 500 kg ವರೆಗೆ ನಾವು ಎಕ್ಸ್ಪ್ಲೋಸಿವ್ಸ್ ಅನ್ನ ಕಳಿಸಬಹುದಾಗಿರುತ್ತೆ. ಅಗ್ನಿ 1 ಅಲ್ಲಿ ನಾವು 1000 kg ವರೆಗೂ ಎಕ್ಸ್ಪ್ಲೋಸಿವ್ಸ್ ಅನ್ನ ಕಳಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ವಾರ್ ಹೆಡ್ಸ್, ಯಾವ ರೀತಿಯ ನಾವು ಸಿಡಿತಲೆಗಳನ್ನ ಬಳಕೆ ಮಾಡ್ತೀವಿ ಅಂದ್ರೆ ಕನ್ವೆನ್ಷನಲ್ ಮತ್ತೆ ನ್ಯೂಕ್ಲಿಯರ್, ವೆರಿ ಇಂಪಾರ್ಟೆಂಟ್. ಪೃಥ್ವಿಯಲ್ಲಿ ನಾವು ಸಾಂಪ್ರದಾಯಿಕ ಎಕ್ಸ್ಪ್ಲೋಸಿವ್ಸ್ ಅನ್ನು ಕಳಿಸಬಹುದಾಗಿರುತ್ತೆ. ಇವನ್ ಪರಮಾಣು ಬಾಂಬ್ಗಳನ್ನ ಕೂಡ ನಾವು ಪೃಥ್ವಿ 2 ಮುಖಾಂತರ ಕಳಿಸಬಹುದಾಗಿರುತ್ತೆ. ಬಟ್ ಅಗ್ನಿ 1 ನಲ್ಲಿ ಅಗ್ನಿ 1 ಕೂಡ ಸೇಮ್ ಕನ್ವೆನ್ಷನಲ್ ಮತ್ತೆ ನ್ಯೂಕ್ಲಿಯರ್ ವೆಪನ್ಸ್ ಅನ್ನ ಕೂಡ ಅದರಲ್ಲಿ ಕಳಿಸಬಹುದಾಗಿರುತ್ತೆ. ನೆಕ್ಸ್ಟ್ ಲಾಂಚ್, ಎಲ್ಲಿಂದ ಇದನ್ನ ಉಡಾವಣೆ ಮಾಡಬಹುದು? ಪೃಥ್ವಿ 2 ಅನ್ನ ಮೊಬೈಲ್ ಟ್ರಕ್ ಬೇಸ್ಡ್ ಲಾಂಚಸ್, ಅಂದ್ರೆ ಒಂದು ಟ್ರಕ್ ಅಲ್ಲಿ ಇದನ್ನ ಮೌಂಟ್ ಮಾಡಿ ಸೊ ನಾವು ಅದನ್ನ ಕ್ಯಾರಿ ಮಾಡೋ ಮುಖಾಂತರ ಎಲ್ಲಿಂದ ಬೇಕಾದ್ರೂ ಲಾಂಚ್ ಮಾಡಬಹುದಾಗಿರುತ್ತೆ. ಅಗ್ನಿ 1 ಅನ್ನ ಮೊಬೈಲ್ ರೋಡ್ ರೈಲ್ ಪ್ಲಾಟ್ಫಾರ್ಮ್ ಮೇಲೆ, ರೋಡ್ ಮೇಲೆ ಮೊಬೈಲ್ ವೆಹಿಕಲ್ಸ್ ಆನ್ ರೋಡ್, ರಸ್ತೆ ಮೇಲೆ ಮತ್ತೆ ರೈಲು ಮಾರ್ಗಗಳಿಂದ ಚಲಿಸ್ತಕ್ಕಂಥ ವಾಹನಗಳಿಂದ ಕೂಡ ಸೊ ಲಾಂಚ್ ಮಾಡಬಹುದಾಗಿರ್ತಕ್ಕಂಥ ಒಂದು ವೆಪನ್ ಸಿಸ್ಟಮ್ ಆಗಿರುತ್ತೆ. ನೆಕ್ಸ್ಟ್ ಇದರ ನಿಖರತೆ ಅಕ್ಯುರೇಸಿಯನ್ನ ನಾವು ನೋಡೋದಾದ್ರೆ, ಪೃಥ್ವಿ 2 ಅಂತಕ್ಕಂಥದ್ದು ಹೈ ಅಕ್ಯುರೇಸಿ ಇರುತ್ತೆ, ಬಿಕಾಸ್ ಇದರಲ್ಲಿ ಕಂಪ್ಯೂಟರ್ ಗೈಡೆಡ್ ಟಾರ್ಗೆಟಿಂಗ್ ಅನ್ನ ಯೂಸ್ ಮಾಡಲಾಗುತ್ತೆ. ಬಟ್ ಅಗ್ನಿ 1 ಅಂತಕ್ಕಂಥದ್ದು 25 ಮೀಟರ್ ಸರ್ಕ್ಯುಲರ್ ಎರರ್ ಪ್ರಾಬಬಿಲಿಟಿ, ಅಂದ್ರೆ ಒಂದು ಸರ್ಕಲ್ ಅನ್ನ ನಾವು 25 ಮೀಟರ್ ರೇಡಿಯಸ್ ಅಲ್ಲಿ ಒಂದು ಸರ್ಕಲ್ ಅನ್ನ ಬರೆದಾಗ ಆ 25 ಮೀಟರ್ ರೇಡಿಯಸ್ ಅಲ್ಲಿ ಅದು ಎಲ್ಲಿ ಬೇಕಾದ್ರೂ ಟಾರ್ಗೆಟ್ ಅನ್ನ ರೀಚ್ ಮಾಡಬಹುದಾಗಿರುತ್ತೆ. ಸೊ ಪೃಥ್ವಿ 2 ಗಿಂತ ಅಗ್ನಿ 1 ಅಂತಕ್ಕಂಥದ್ದು ಸ್ವಲ್ಪ ನಿಖರತೆಯಲ್ಲಿ ಕಡಿಮೆ ಇರತಕ್ಕಂಥ ಒಂದು ಮಿಸೈಲ್ ಸಿಸ್ಟಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ, ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ DRDO ಅಂಡರ್ IGMDP ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ರೋಗ್ರಾಮ್ ನ ಅಡಿಯಲ್ಲಿ ಎರಡನ್ನೂ ಕೂಡ ಅಗ್ನಿ 1 ಆಗಿರ್ಬೋದು ಅಥವಾ ಪೃಥ್ವಿ 2 ಆಗಿರ್ಬೋದು, ಎರಡೂ ಕೂಡ DRDO ಅಂಡರ್ IGMDP ವತಿಯಿಂದ ಡೆವಲಪ್ ಆಗಿರ್ತಕ್ಕಂಥ ಮಿಸೈಲ್ ಸಿಸ್ಟಮ್ಸ್ ಆಗಿರ್ತವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಸ್ನಿಪೆಟ್ಸ್. ಸೊ ಇಂಡಿಯನ್ ನೇವಿ ಟು ಪಾರ್ಟಿಸಿಪೇಟ್ ಇನ್ 32nd
ಸಿಂಬೆಕ್ಸ್ ಅಂದ್ರೆ ಯಾವ್ಯಾವ ಕಂಟ್ರಿ ನಡುವೆ ನಡೆಯುತ್ತೆ ಅಂತ ಎಕ್ಸರ್ಸೈಸ್ ಅನ್ನ ಕೇಳ್ತಾರೆ. ಸೊ ಸಿಂಬೆಕ್ಸ್ ಅಂತಕ್ಕಂಥದ್ದು ಈಗ ಸಿಂಗಾಪುರ್ ಮತ್ತೆ ಭಾರತ ದೇಶದ ನಡುವೆ ನಡೀತಕ್ಕಂಥ ಮರಿಟೈಮ್ ಬೈಲಾಟ್ರಲ್ ಎಕ್ಸರ್ಸೈಸ್ ಆಗಿರುತ್ತೆ, ಅಂದ್ರೆ ಕಡಲ ತೀರದ ದ್ವಿಪಕ್ಷೀಯ ಅಭ್ಯಾಸವಾಗಿರುತ್ತೆ. ಸೊ ಇದನ್ನ ಈ ವರ್ಷ ಸಿಂಗಾಪುರ್ ನಲ್ಲಿ ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಇದರ ಪ್ರಾಮುಖ್ಯತೆಗಳೇನು ಅಂತ ನಾವು ನೋಡೋದಾದ್ರೆ ಸರ್ಚ್ ಅಂಡ್ ರೆಸ್ಕ್ಯೂ ಹುಡುಕಾಟ, ಪಾರುಗಾಣಿಕೆ ಮತ್ತು ರಕ್ಷಣೆ ವ್ಯವಸ್ಥೆ, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂಡ್ ಡಿಸಾಸ್ಟರ್ ರಿಲೀಫ್ ಅಂದ್ರೆ ಮಾನವೀಯ ಮತ್ತೆ ಈ ಒಂದು ವಿಪತ್ತುಗಳ ಸಮಯದಲ್ಲಿ ಪರಿಹಾರ ನೀಡತಕ್ಕಂಥ ಒಂದು ತರಬೇತಿಯನ್ನ ನೀಡಲಾಗುತ್ತೆ. ಆಂಟಿ ಪೈರಸಿ ಡ್ರಿಲ್ ಕಡಲ್ಗಳ್ಳತನ ವಿರೋಧಿ ಅಭ್ಯಾಸಗಳು, ಕಮ್ಯುನಿಕೇಶನ್ ಅಂಡ್ ಇಂಟರ್ ಆಪರಬಿಲಿಟಿ ಟ್ರೈನಿಂಗ್ ಅಂದ್ರೆ ಎರಡು ರಾಷ್ಟ್ರಗಳ ನಡುವೆ ಉತ್ತಮ ಅಭ್ಯಾಸಗಳನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದರ ಜೊತೆಗೆ ಸಿಂಬೆಕ್ಸ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಬರುತ್ತೆ, ವಿಷನ್ ಸಾಗರ್ ಅಂತ ಬರುತ್ತೆ. ನಮ್ಮ ಭಾರತ ದೇಶದ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಬರುತ್ತೆ, ಮತ್ತೆ ವಿಷನ್ ಸಾಗರ್ ಅಂತ ಬರುತ್ತೆ. ಇವೆರಡನ್ನ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಬೆಂಬಲ ವ್ಯವಸ್ಥೆಯಾಗಿ ನಾವು ನೋಡಬಹುದಾಗಿರುತ್ತೆ. ಏನಿದು ಆಕ್ಟ್ ಈಸ್ಟ್ ಪಾಲಿಸಿ? ಮುಂಚೆ ಇದನ್ನ ನಾವು ಲುಕ್ ಈಸ್ಟ್ ಪಾಲಿಸಿ ಅಂತ ಕರಿತಾ ಇದ್ವಿ. ಸೊ ಅದನ್ನ ಆಕ್ಟ್ ಈಸ್ಟ್ ಪಾಲಿಸಿಯಾಗಿ ಚೇಂಜ್ ಮಾಡ್ತಾರೆ. ಲುಕ್ ಈಸ್ಟ್ ಅಂದ್ರೆ ಕೇವಲ ನೋಡೋದ್ರಿಂದ ಏನೂ ಆಗೋದಿಲ್ಲ, ನಾವು ಆಕ್ಟ್ ಮಾಡಬೇಕು, ಅಂದ್ರೆ ನಾವು ಕಾರ್ಯಪ್ರವೃತ್ತರಾಗಬೇಕು. ಈ ಒಂದು ಕಾರಣದಿಂದ ಲುಕ್ ಬದಲಾಗಿ ಆಕ್ಟ್ ಅಂತ ಇದನ್ನ ಚೇಂಜ್ ಮಾಡ್ತಾರೆ. ಹಾಗಿದ್ರೆ ಆಕ್ಟ್ ಈಸ್ಟ್ ಪಾಲಿಸಿ ಅಂದ್ರೆ ಸೊ ಇದನ್ನ ಸ್ಟ್ರೆಂಥನಿಂಗ್ ಟೈಸ್ ವಿತ್ ಸೌತ್ ಈಸ್ಟ್ ಅಂಡ್ ಈಸ್ಟರ್ನ್ ಏಷ್ಯಾ ಅಂದ್ರೆ ಈ ಒಂದು ಆಕ್ಟ್ ಈಸ್ಟ್ ಪಾಲಿಸಿಯನ್ನ ಏನಕ್ಕೆ ಲಾಂಚ್ ಮಾಡ್ತಾರೆ ಅಂದ್ರೆ ಪೂರ್ವ ಆಗ್ನೇಯ ಮತ್ತು ಪೂರ್ವ ಏಷ್ಯಾದೊಂದಿಗೆ ಸಂಬಂಧಗಳನ್ನ ಬಲಪಡಿಸತಕ್ಕಂಥದ್ದು ಥ್ರೂ ಎಕನಾಮಿಕ್, ಸ್ಟ್ರಾಟಜಿಕ್ ಅಂಡ್ ಕಲ್ಚರಲ್ ಕೋಆಪರೇಷನ್, ಆರ್ಥಿಕವಾಗಿ, ಕಾರ್ಯತಂತ್ರವಾಗಿ ಮತ್ತೆ ಈ ಒಂದು ಸಾಂಸ್ಕೃತಿಕ ಸಹಕಾರಗಳೊಂದಿಗೆ ಈ ಸೌತ್ ಈಸ್ಟ್ ಅಂಡ್ ಈಸ್ಟ್ ಏಷ್ಯಾವನ್ನ ಬಲಪಡಿಸತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈಗ ವಿಷನ್ ಸಾಗರ್ ಅನ್ನ ನಾವು ಹೇಳೋದಾದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ ಹೇಳ್ತೇವೆ, ಅಂದ್ರೆ ಈ ಪ್ರದೇಶದ ಎಲ್ಲರಿಗೂ ಭದ್ರತೆ ಮತ್ತು ಬೆಳವಣಿಗೆ ಅಂತಕ್ಕಂಥದ್ದು ವಿಷನ್ ಸಾಗರ್ನ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇದರ ಅಡಿಯಲ್ಲಿ ಇಂಡಿಯಾಸ್ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ಇನ್ ಇಂಡಿಯನ್ ಓಷನ್ ಅಂದ್ರೆ ಭಾರತ ದೇಶದ ಅಥವಾ ಹಿಂದೂ ಮಹಾಸಾಗರದಲ್ಲಿ ಭಾರತದ ಕಡಲ ಸಂಬಂಧಗಳ ಮೇಲೆ ಇದು ಕೇಂದ್ರೀಕರಿಸುತ್ತೆ. ಸೊ ವಿಷನ್ ಸಾಗರ್ನ ಅಡಿಯಲ್ಲಿ ನಾವೇನೇನ್ ಮಾಡ್ತೀವಿ ಅಂದ್ರೆ ರೀಜನಲ್ ಸೆಕ್ಯೂರಿಟಿ ಅಂದ್ರೆ ಪ್ರಾದೇಶಿಕ ಭದ್ರತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಸಸ್ಟೈನಬಲ್ ಡೆವಲಪ್ಮೆಂಟ್ ಸುಸ್ಥಿರ ಅಭಿವೃದ್ಧಿಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅಂಡ್ ಕೊಲಾಬರೇಟಿವ್ ಗ್ರೋತ್ ಅಂದ್ರೆ ಸಹಕಾರದೊಂದಿಗೆ ಬೆಳವಣಿಗೆಯನ್ನ ಮಾಡ್ತಕ್ಕಂಥದ್ದು. ಸೊ ಇದು ವಿಷನ್ ಸಾಗರ್ ಅಲ್ಲಿ ಬರ್ತಕ್ಕಂಥ ಒಂದು ಫಂಕ್ಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ಬರೋಣ ವರ್ಲ್ಡ್ ಡೇ ಫಾರ್ ಇಂಟರ್ನ್ಯಾಷನಲ್ ಜಸ್ಟಿಸ್, ವಿಶ್ವ ಅಂತಾರಾಷ್ಟ್ರೀಯ ನ್ಯಾಯ ದಿನ. ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಜುಲೈ 17ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನಾಂಕದ ವಿಶೇಷತೆ ಏನು ಅಂದ್ರೆ ನಾವು ಒಂದು ರೋಮ್ ಸ್ಟ್ಯಾಟ್ಯೂಟ್ ಅನ್ನ ಅಂಗೀಕಾರ ಮಾಡ್ತೇವೆ. ಸೊ ದಿಸ್ ವಾಸ್ ಅಕ್ಸೆಪ್ಟೆಡ್ ಇನ್ ದ ಇಯರ್ 1998, 1998ರಲ್ಲಿ ನಾವು ರೋಮ್ ಶಾಸನವನ್ನ ಅಂಗೀಕಾರ ಮಾಡಿರ್ತೇವೆ. ಸೊ ಈ ರೋಮ್ ಸ್ಟ್ಯಾಟ್ಯೂಟ್ ನ ಮುಖಾಂತರ ನಾವು ಇಂಟರ್ನ್ಯಾಷನಲ್ ಕೋರ್ಟ್, ಕ್ರಿಮಿನಲ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ದಿನಾಂಕವನ್ನ ನಾವು ಈಗ ಆಚರಣೆ ಮಾಡ್ತೇವೆ. ಸೊ ಇದರ ಐತಿಹಾಸಿಕ ಮಹತ್ವವನ್ನ ನಾವು ನೋಡೋದಾದ್ರೆ ಸೊ ರೋಮ್ ಸ್ಟ್ಯಾಟ್ಯೂಟ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಜುಲೈ 17, 1998 ಬೈ 120 ಕಂಟ್ರೀಸ್ ಅಂದ್ರೆ 120 ರಾಷ್ಟ್ರಗಳು ಜುಲೈ 17, 1998ರಲ್ಲಿ ಈ ರೋಮ್ ಶಾಸನವನ್ನ ಅಂಗೀಕಾರ ಮಾಡ್ಕೊಂಡಿರುತ್ತೆ. ಸೊ ICC ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನಿದೆ, ಸೊ ಇದು ಜುಲೈ 1, 2002ರಿಂದ ಇದು ಕಾರ್ಯರೂಪಕ್ಕೆ ಬಂದಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿಯನ್ನು ನಾವು ನೆದರ್ಲ್ಯಾಂಡ್ಸ್ ನ ಹೇಗ್ ನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಟ್ ಈಸ್ ದಿ ಫಸ್ಟ್ ಪರ್ಮನೆಂಟ್ ಕೋರ್ಟ್ ಟು ಪ್ರಾಸಿಕ್ಯೂಟ್ ಜಿನೋಸೈಡ್ ಅಂದ್ರೆ ಈ ನರಮೇಧ ಅಂತ ನಾವೇನ್ ಹೇಳ್ತೇವೆ. ಸೊ ಆ ರೀತಿಯ ಅಪರಾಧಗಳನ್ನ ವಿಚಾರಣೆ ಮಾಡಿರ್ತಕ್ಕಂಥ ಮೊದಲ ಕೋರ್ಟ್ ಆಗಿ ನಾವು ನೋಡಬಹುದಾಗಿರುತ್ತೆ. ವಾರ್ ಕ್ರೈಮ್ಸ್ ಅಂದ್ರೆ ಯುದ್ಧ ಅಪರಾಧಗಳಾಗಿರ್ಬೋದು, ಕ್ರೈಮ್ಸ್ ಎಗೇನ್ಸ್ಟ್ ಹ್ಯುಮ್ಯಾನಿಟಿ ಅಂಡ್ ಅಗ್ರೆಷನ್ ಅಂದ್ರೆ ಈ ಮನುಕುಲದ ವಿರುದ್ಧವಾಗಿ ಆಗಿರ್ತಕ್ಕಂಥ ಅಪರಾಧಗಳು, ಈ ನರಮೇಧ, ಯುದ್ಧ ಅಪರಾಧಗಳು, ಆಕ್ರಮಣಶೀಲತೆ, ಈ ರೀತಿಯ ಒಂದು ಅಪರಾಧಗಳೇನಿರುತ್ತೆ ಇದನ್ನ ವಿಚಾರಣೆಗೆ ಒಳಪಡಿಸಿರ್ತಕ್ಕಂಥ ಮೊದಲ ಶಾಶ್ವತ ನ್ಯಾಯಾಲಯವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ನಾವು ವಾಟ್ ಈಸ್ ರೋಲ್ ಆಫ್ ಇಂಡಿಯಾ ಇನ್ ಇಟ್, ಇದರಲ್ಲಿ ನಮ್ಮ ಭಾರತ ದೇಶದ ಪಾತ್ರ ಏನು ಅಂತ ನಾವು ನೋಡೋದಾದ್ರೆ ಇಂಡಿಯಾ ಪಾರ್ಟಿಸಿಪೇಟೆಡ್ ಇನ್ ಡ್ರಾಫ್ಟಿಂಗ್ ದಿ ರೋಮ್ ಸ್ಟ್ಯಾಟ್ಯೂಟ್ ಅಂದ್ರೆ ಈ ಒಂದು ರೋಮ್ ಸ್ಟ್ಯಾಟ್ಯೂಟ್ ಏನಿರುತ್ತೆ ಸೊ ಅದನ್ನ ಡ್ರಾಫ್ಟ್ ಮಾಡಲಿಕ್ಕೆ, ಆ ಕರಡನ್ನ ತಯಾರಿ ಮಾಡಲಿಕ್ಕೆ ಭಾರತ ರಾಷ್ಟ್ರ ಕೂಡ ಪಾರ್ಟಿಸಿಪೇಟ್ ಮಾಡುತ್ತೆ. ಬಟ್ ನಾಟ್ ರಾಟಿಫೈಡ್ ಇಟ್, ಬಟ್ ಭಾರತ ರಾಷ್ಟ್ರ ಇದನ್ನ ಅಂಗೀಕಾರ ಮಾಡಿರೋದಿಲ್ಲ. ಸೊ ಇದು ನಮ್ಮ ಭಾರತ ದೇಶದ ಕನೆಕ್ಟ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ
ಇದು ಸಪೋರ್ಟ್ಸ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಥ್ರೂ ಪೀಸ್ ಕೀಪಿಂಗ್, ಅಂದ್ರೆ ನಮ್ಮ ಭಾರತ ದೇಶ ಈ ಶಾಂತಿ ಪಾಲನೆಯ ಮುಖಾಂತರ ಅಂತಾರಾಷ್ಟ್ರೀಯ ನ್ಯಾಯವನ್ನ ಬೆಂಬಲ ಮಾಡ್ತಕ್ಕಂಥದ್ದು. ರೂಲ್ ಆಫ್ ಲಾ ಅಂಡ್ ನ್ಯಾಷನಲ್ ಅಕೌಂಟಬಿಲಿಟಿ ಸಿಸ್ಟಮ್ಸ್, ಅಂದ್ರೆ ರಾಷ್ಟ್ರೀಯ ಹೊಣೆಗಾರಿಕೆ ವ್ಯವಸ್ಥೆಗಳಿಂದ ಈ ಒಂದು ನ್ಯಾಯವನ್ನ ಬೆಂಬಲಿಸತಕ್ಕಂಥದ್ದು ಇದರ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 916. ಸೊ ಮೊದಲನೇ ಪ್ರಶ್ನೆ ಜಲಜೀವನ್ ಮಿಷನ್ಗೆ ಸಂಬಂಧಪಟ್ಟಿದ್ದು. ಯಾಕಂದ್ರೆ ಜಲಜೀವನ್ ಮಿಷನ್ಗೆ ಸಂಬಂಧಪಟ್ಟಂತೆ ಕ್ವೆಶನ್ಸ್ ರಿಪೀಟೆಡ್ಲಿ ಬರ್ತಾ ಇರುತ್ತೆ, ಈವನ್ ಇನ್ ಯುವರ್ ರೀಸೆಂಟ್ ಎಕ್ಸಾಮಿನೇಷನ್ಸ್ ಆಲ್ಸೋ. ಸೊ ದೇರ್ ಆರ್ ಕ್ವೆಶನ್ಸ್ ಫ್ರಮ್ ಜಲ್ ಜೀವನ್ ಮಿಷನ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇರುತ್ತೆ. ಸೊ ಇನ್ನೊಂದು ಪ್ರಶ್ನೆ, ಚೀನಾ ಸ್ವಂತ ಉಪಗ್ರಹ ಸಂಚರಣೆ ವ್ಯವಸ್ಥೆಯ ಹೆಸರೇನು? ಸೊ ಚೀನಾಗೆ ಸಂಬಂಧಪಟ್ಟಂತೆ ಒಂದು ಓನ್ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ನಾವು ಹೇಗೆ ಭಾರತ ದೇಶದಲ್ಲಿ ನಾವಿಕ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ಸೊ ಅದೇ ರೀತಿ ಚೀನಾದವರು ಕೂಡ ತಮ್ಮ ಸ್ವಂತ ನ್ಯಾವಿಗೇಷನ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಅದರ ಹೆಸರೇನು ಅನ್ನೋದು ಎರಡನೇ ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾನು ಮುಂದಿನ ಸಂಚಿಕೆಯೊಂದಿಗೆ ಮೀಟ್ ಮಾಡ್ತೇನೆ. ಅಂಡ್ ಬಿಫೋರ್ ಐ ಕನ್ಕ್ಲೂಡ್ ದಿಸ್ ಸೆಷನ್, ಸೊ ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ ಜ್ಞಾನ ಸೇತು ಅಂತ ಒಂದು ಇನ್ಫೋಗ್ರಾಫಿಕ್ ಆರ್ಟಿಕಲ್ಸ್ ಅನ್ನ ನಾವು ಆಲ್ಮೋಸ್ಟ್ 1 ವೀಕ್ ಇಂದ ರಿಲೀಸ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಅಕ್ರಾಸ್ ಆಲ್ ದ ಸಬ್ಜೆಕ್ಟ್ಸ್, ಸೊ ಹಿಸ್ಟ್ರಿಯಿಂದ ಹಿಡಿದು ಸೈನ್ಸ್ ಅಂಡ್ ಟೆಕ್ನಾಲಜಿ ವರೆಗೂ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನಿರುತ್ತೆ, ಸೊ ಅದನ್ನ ವಿತ್ ಕಲರ್ಫುಲ್ ಇಮೇಜಸ್, ಯಾಕಂದ್ರೆ 1 ಪಿಕ್ಚರ್ ಇಸ್ ಈಕ್ವಲ್ ಟು 1000 ವರ್ಡ್ಸ್ ಅಂತ ಏನು ನಾವು ಹೇಳ್ತೇವೆ, ಬಿಕಾಸ್ ಆರ್ ಬ್ರೈನ್ ವಿಲ್ ಗ್ರಾಸ್ಪ್ ಪಿಕ್ಚರ್ಸ್ ವೆರಿ ಈಸಿಲಿ. ದೃಶ್ಯಗಳು ನಮಗೆ ತುಂಬಾ ಹೆಚ್ಚಿನ ಕಾಲ ನೆನಪಿರುತ್ತೆ. ಸೊ ಈ ಒಂದು ಕಾರಣದಿಂದ ಚಿತ್ರಗಳ ಮುಖಾಂತರ ನಿಮಗೆ ಮಾಹಿತಿಯನ್ನ ತಿಳಿಸ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅಂಡ್ ದಟ್ ಈಸ್ ಬೀನ್ ವೆರಿ ವೆಲ್ ಅಪ್ರಿಷಿಯೇಟೆಡ್ ಆಲ್ಸೋ ಲುಕಿಂಗ್ ಅಟ್ ದಿ ಅಬ್ಸರ್ವೇಷನ್ ದಟ್ ವಿ ಹ್ಯಾವ್ ಡನ್ ಫಾರ್ ಲಾಸ್ಟ್ 3-4 ಡೇಸ್. ಸೊ ಅದರಿಂದ ಈ ರೀತಿಯ ಒಂದು ಕಂಟೆಂಟ್ ಅನ್ನ ಕೂಡ ನೀವು ಸದುಪಯೋಗ ಪಡಿಸ್ಕೊಳ್ಬಹುದಾಗಿರುತ್ತೆ. ಅದು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ನಮ್ಮ ಯೂಟ್ಯೂಬ್ ಚಾನಲ್ ಪೋಸ್ಟ್ ಸೆಕ್ಷನ್ ಅಲ್ಲಿ, ಮತ್ತೆ ಇವನ್ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಕೂಡ ಈ ಒಂದು ಪೋಸ್ಟ್ ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ಇನ್ಫಾರ್ಮೇಶನ್ ಐ ವಿಲ್ ಮೀಟ್ ಯು ವಿತ್ ನೆಕ್ಸ್ಟ್ ಅಪ್ಡೇಟ್ಸ್. ಥ್ಯಾಂಕ್ ಯು.